ಲಾಂಚ್ ಈವೆಂಟ್ಗೆ ಬಂದಿರೋ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ, ಸಿನಿಮಾ ತಂಡದವರಿಗೂ, ಹಾಗೆ ಸಿನಿಮಾ ತಂತ್ರಜ್ಞರಿಗೂ, ಹಾಗೆ ಬೆಂಬಲ ನೀಡೋಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ. ರಾನಿ ದ ರೂಲರ್ ಈ ಸಿನಿಮಾ ಸ್ಟಾರ್ ಕ್ರಿಯೇಷನ್ಸ್ ನಿರ್ಮಾಣದಲ್ಲಿ ಗುರುದೇಶ್ ಶೆಟ್ಟಿಯವರ ನಿರ್ದೇಶನದಲ್ಲಿ ಕಿರಣ್ ರಾಜ್ ಅವರು 3 ಜನ ಮುದ್ದಾದ ನಾಯಕಿಯರ ಜೊತೆ ನಟಿಸಿರುವಂತಹ, ಇದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ತಾರಾ ಬಳಗವೇ ಇದೆ ಅಂತ ಹೇಳಬಹುದು. ಆ ಸಿನಿಮಾ ರಾನಿ ಡೇ 1 ಕೂಡ ತುಂಬಾನೇ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇತ್ತು, ಹಾಗೆ ಸರ್ಪ್ರೈಸ್ಗಳನ್ನ ಕೊಡ್ತಾ ಇತ್ತು. ಮೊದಲನೇದಾಗಿ ಕಿರಣ್ ರಾಜ್ ಅವ್ರ ಲುಕ್ಕು, ಆ ಪೋಸ್ಟರ್ ನೋಡ್ತಿದ್ದಂಗೆ ಎಲ್ರಿಗೂ ಅನಿಸಿದ್ದು ಸೀರಿಯಸ್ಲಿ ಕಿರಣ್ ಅಂತ. ಒಂದು ಕ್ಷಣ ಕಿರಣ್ ಅವ್ರನ್ನ ಎಲ್ಲರೂ ಚಾಕ್ಲೇಟ್ ಬಾಯ್ ಥರ ಅಥವಾ ಒಂದು ಫ್ಯಾಮಿಲಿ ಹೀರೋ ಥರ ನೋಡಿದ್ರು. ಈ ಥರ ನೋಡಿ ಎಲ್ಲರೂ ಫಿದಾ ಆಗೋಗ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಎರಡನೇ ಸರ್ಪ್ರೈಸ್ ಬಂದು ಕಿರಣ್ ಅವರು ದುಬೈಯಲ್ಲಿ ಸ್ಕೈ ಡೈವ್ ಮೂಲಕ ತಮ್ಮ ಟೈಟಲ್ನ ಲಾಂಚ್ ಮಾಡಿದ್ರು. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಅದು ಕೂಡ ತುಂಬಾನೇ ಅಡ್ವೆಂಚರಸ್ ಆಗಿತ್ತು ಅಂತಾನೆ ಹೇಳ್ಬಹುದು. ಬಿಕಾಸ್ ಅಷ್ಟು ಎತ್ತರದಿಂದ ಬಿದ್ದು ಟೈಟಲ್ ಲಾಂಚ್ ಮಾಡೋದು ಅದು ತುಂಬಾ ಚಿಕ್ಕ ವಿಷಯನೇ ಅಲ್ಲ. ಬಿಕಾಸ್ ಇಡೀ ಸೌತ್ ಇಂಡಿಯಾದಲ್ಲೇ ಮೊದಲನೇ ಹೀರೋ ಈ ಥರ ಮಾಡಿದ್ದು, ಈ ಥರ ಒಂದು ಸಾಹಸಕ್ಕೆ ಕೈ ಹಾಕಿದ್ದು ಅಂತ ಹೇಳ್ಬೋದು. ಮೂರನೇದಾಗಿ ತುಂಗನಾಥ್, ವಿಶ್ವದ ಅತಿ ಎತ್ತರದ ಶಿವನ ದೇವಾಲಯ. ಅಲ್ಲಿ ಹೋಗಿ ಆ ಚಳಿನಲ್ಲಿ ಅದು ಹತ್ತಕ್ಕೆ ಎಷ್ಟು ಕಷ್ಟ ಇದೆ ಅಂದರೆ, ತುಂಬ ಎತ್ತರವಾಗಿರೋದು ಅಂದರೆ ನೀವೇ ಅರ್ಥ ಮಾಡ್ಕೋಬೋದು. ಇಡೀ ವಿಶ್ವದಲ್ಲೇ ಎತ್ತರವಾಗಿರೋದು ಅಂದರೆ ಅಲ್ಲಿ ಸ್ವಲ್ಪ ಇವಾಗ ಹೆಲ್ತ್ ಪ್ರಾಬ್ಲಮ್ ಇತ್ತಂದರೆ, ಒಂಚೂರು ಕಫ ಇತ್ತು ಅಂತ ಅಂದರೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಅಷ್ಟು ಅಡ್ವೆಂಚರಸ್ ಅಂತಲೇ ಹೇಳ್ಬೋದು ಅದನ್ನು. ಅಲ್ಲಿ ಹೋಗಿ ಸಾಂಗ್ ಲಾಂಚ್ ಮಾಡಿದರು. ಅದಾದಮೇಲೆ ಟೀಸರ್ ಲಾಂಚ್ ಮಾಡಿದ್ರು. ಟೀಸರ್ನ ಕನ್ನಡ ಮತ್ತು ಹಿಂದಿಲಿ ಲಾಂಚ್ ಮಾಡಲಾಗಿತ್ತು. ಸಿಕ್ಕಾಪಟ್ಟೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ಅದ್ರ ಮೂಲಕ ಮಾಸ್ ಆಡಿಯನ್ಸ್ಗೆಲ್ಲ ತೋರಿಸ್ಕೊಟ್ರು ಹೆಂಗಿರ್ಬೋದು ನಮ್ಮ ಹೀರೋ ಅನ್ನೋ ಥರ. ಸೊ ಎಲ್ರಿಗೂ ಒಂದು ಥ್ರಿಲ್ ಸಿಕ್ಕಿತ್ತು. ಅದಾದ ನಂತರ ಉಳಿದ 2 ಸಾಂಗ್ಗಳನ್ನ ರಿಲೀಸ್ ಮಾಡಲಾಗಿತ್ತು. ಅದ್ರ ಮೂಲಕ ತೋರಿಸ್ಕೊಟ್ರು ಈ ಸಿನಿಮಾ ಮಾಸ್ ಮತ್ತು ಕ್ಲಾಸ್ ಎರಡು ಕೂಡ ಅಂತ. ಅದಾದಮೇಲೆ ರೀಸೆಂಟಾಗಿ ಟ್ರೈಲರ್ ಲಾಂಚ್ ಆಯಿತು. ನೀವೆಲ್ಲ ನೋಡೇ ಇರ್ತೀರ, ನಾವೆಲ್ಲ ಭಾಗಿಯಾಗಿದ್ವಿ ಅವತ್ತು. ಆ ಟ್ರೈಲರ್ ನೋಡಿದ್ಮೇಲೆ ಎಲ್ರಿಗೂ ಇದೊಂದು ಫ್ಯಾಮಿಲಿ ಆ್ಯಂಡ್ ಆ್ಯಕ್ಷನ್ ಸಿನಿಮಾ ಅಂತ ಫೀಲ್ ಆಯಿತು. ಸೊ ಅದು ಒಂದು ಸರ್ಪ್ರೈಸೇ. ಬಿಕಾಸ್ ಟೀಸರ್ ನೋಡಿ ನಾವೆಲ್ಲ ಅಂದ್ಕೊಂಡ್ಬಿಟ್ಟಿರ್ತೀವಿ, ಫುಲ್ ಗ್ಯಾಂಗ್ಸ್ಟರ್, ಫುಲ್ ಹೊಡೆದಾಟ ಬಡ್ದಾಟ ರೌಡಿಸಮ್ ಇರುತ್ತೆ ಅಂತ. ಆದರೆ ಟ್ರೈಲರಲ್ಲಿ ನಮಗೆಲ್ಲ ಗೊತ್ತಾಯಿತು, ಒಂದು ಲವ್ ಸ್ಟೋರಿ ಇದೆ, ಒಂದು ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಹಾಗೆ ಗ್ಯಾಂಗ್ಸ್ಟರ್ಗಳ ಹೊಡೆದಾಟನೂ ಇದೆ ಅಂತ. ಈಗ ಈ ಟೈಟಲ್ ಟ್ರ್ಯಾಕ್ನ ಲಾಂಚ್ ಮಾಡ್ತಾ ಇದ್ದೀವಿ ಇವತ್ತು. ಇದರಲ್ಲಿ ಅದೇನೇನು ಸರ್ಪ್ರೈಸ್ ಎಲಿಮೆಂಟ್ಸ್ ಇಟ್ಟಿದ್ದಾರೋ ಗೊತ್ತಿಲ್ಲ, ಇವಾಗ ನೋಡಬೇಕು. ಸೊ ಹೋಪ್ಫುಲಿ ತುಂಬ ಸರ್ಪ್ರೈಸಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಡ ಮಾಡೋದು ಬೇಡ, ಸಾಂಗ್ನ ಲಾಂಚ್ ಮಾಡಿಬಿಡೋಣ ಇವಾಗ. ಎಲ್ಲರೂ ನೋಡೋಕೆ ರೆಡಿ ಇದ್ದೀರಾ? ಸೂಪರ್. ಈಗ ಸಾಂಗ್ ಲಾಂಚ್ ಮಾಡೋದಕ್ಕೆ ಅಂತ ನಾನು ವೇದಿಕೆ ಮೇಲೆ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್, ನಾವಿಕರು ಅಂತ ಹೇಳ್ಬೋದು, ಡೈರೆಕ್ಟರ್ ಗುರುದೇಶ್ ಶೆಟ್ಟಿ ಅವರ ಗುರುಗಳಾದ JK ಭಾರವಿ ಸರ್ನ ಕರಿತಾ ಇದ್ದೀನಿ ವೇದಿಕೆ ಮೇಲೆ. ಓಕೆ, ಒಂದು ಸ್ಮಾಲ್ ಚೇಂಜ್. ಫಸ್ಟು ಟ್ರೈಲರ್ನ ನೋಡ್ಕೊಂಡು ಬನ್ನಿ ಇನ್ನೊಂದ್ಸರಿ. ಈ ಸೌಂಡಲ್ಲಿ ಈ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಮಜಾ ಬರುತ್ತೆ. ಅದಾದಮೇಲೆ ಸಾಂಗ್ ನೋಡೋಣ. ಟ್ರೈಲರ್ ಪ್ಲೀಸ್. ಟ್ರೈಲರ್ ನೋಡಿದ್ರಿ, ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಇನ್ನೆರಡು ಸಾಂಗ್ ರಿಲೀಸ್ ಆಗಿದೆಯಲ್ಲ, ನೀನೆಂದರೆ ಮತ್ತು ಹವಾಮಾನವೇ, ಅದೆರಡೂ ನೋಡಿದ್ರೆ ನಿಮಗೆ ಕ್ಲಾರಿಫೈ ಸಿಗುತ್ತೆ, ರಕ್ತದ ಬಣ್ಣ ಬಿಟ್ಟು ಬೇರೆ ಬಣ್ಣನೂ ಗೊತ್ತು ನಮ್ಮ ಹೀರೋಗೆ ಅಂತ. ಸೊ ಈಗ ತಡ ಮಾಡೋದು ಬೇಡ, ಸಾಂಗ್ ಹೇಗಿದೆ ಅಂತ ನೋಡೋಣ. ಇನ್ನು ನನಗೂ ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಾ ಇದೆ ಸಾಂಗ್ ಲಾಂಚ್ ಮಾಡೋದಕ್ಕೆ ಅಂತ. ನಾನು ನಮ್ಮ ಗುರುದೇಶ್ ಶೆಟ್ಟಿ ಅವರ ಗುರುಗಳಾದ ಹಾಗೆ ಅತ್ಯುತ್ತಮ ಬರಹಗಾರರಾದ JK ಭಾರವಿ ಸರ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಸರ್ ದಯವಿಟ್ಟು ಬನ್ನಿ, ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಕ್ರಿಯೇಷನ್ಸ್ ರಾಣಿ ದ ರೂಲರ್, ಚಂದ್ರಕಾಂತ್ ಪೂಜಾರಿ ಅವರು, ಉಮೇಶ್ ಹೆಗ್ಡೆ ಅವರು ನಿರ್ಮಾಪಕರು, ನನ್ನ ಗೆಳೆಯ ಗುರುರಾಜ್ ಶೆಟ್ಟಿ ನಿರ್ಮಾಪಕರು, ನಮ್ಮ ಹೀರೋ ಕಿರಣ್, ಇವರೆಲ್ಲ
ಇವರಿಗೆಲ್ಲ ಒಳ್ಳೆಯದಾಗಲಿ, ಈ ಚಿತ್ರತಂಡಕ್ಕೆ ಒಳ್ಳೆ ಆಗಲಿ ಅಂತ. ಓಂ ಶಾಂತಿರಸ್ತು, ತುಷ್ಟಿರಸ್ತು, ಪುಷ್ಟಿರಸ್ತು, ಆಯುಷ್ಯಮಸ್ತು, ಆರೋಗ್ಯಮಸ್ತು, ಅರೋಗ ದೃಢಗಾತ್ರ ಸಿದ್ಧಿರಸ್ತು, ಸಮಸ್ತ ಸನ್ಮಂಗಳಾನಿ ಸಂತು, ಅಖಂಡ ವಿಜಯ ಸಿದ್ಧಿರಸ್ತು, ಶತಮಾನಂ ಭವತಿ ಶತಾಯುಃ ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠತಿ ಅಂತ ವೇದೋಕ್ತವಾಗಿ ಹೇಳುತ್ತಾ ಈ ಸಾಂಗನ್ನು ಲಾಂಚ್ ಮಾಡೋಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸಾಂಗ್ ಕದನದೂರಿಗೆ ಕಾಲಿಟ್ಟಿರೋ ಬೇಟೆಗಾರ ಆಲ್ರೆಡಿ ಕಾಲಿಟ್ಟಾಗೋಗಿದೆ. ಇನ್ನು ಥಿಯೇಟ್ರಿಗೆ ಲಗ್ಗೆ ಇಡೋದಷ್ಟೇ ಬಾಕಿ. ಸಾಂಗ್ ಎಷ್ಟು ಅದ್ಭುತವಾಗಿತ್ತು ಅಲ್ವಾ? ಲಿರಿಕ್ಸ್, ಎಡಿಟಿಂಗ್, ಆಮೇಲೆ ಕಿರಣ್ ರಾಜ್ ಅವ್ರ ಲುಕ್ಸ್, ಪ್ರತಿಯೊಂದು ಎಲಿವೇಶನ್, ಆ ಎರಡೂ ಫೀಲ್ನ ಮಿಕ್ಸ್ ಮಾಡಿರೋ ರೀತಿ ಪ್ರತಿಯೊಂದು ಅದ್ಭುತವಾಗಿತ್ತು. ಇದಕ್ಕೆ ಪ್ರಮೋದ್ ಮರವಂತೆ ಅವರ ಲಿರಿಕ್ಸ್ ಇದೆ, ಹಾಗೆ ಸಚಿನ್ ಬಸ್ರೂರವರ ಸಂಗೀತ ಇದೆ. ಇಷ್ಟೆಲ್ಲ ಚೆನ್ನಾಗಿರೋ ಈ ಸಾಂಗ್ನ ಒಂದ್ಸರಿ ನೋಡಿದ್ರೆ ಸಾಕಾ? ಇನ್ನೊಂದ್ಸರಿ ನೋಡೋಣ. ಎಸ್, ಇನ್ನೊಂದ್ಸರಿ ಪ್ಲೇ ಮಾಡಿ. ಈ ಸುದ್ದಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನಿಸ್ತಾ ಇದೆ. ಇದು ಈ ಸಿನಿಮಾ ರಿಲೀಸ್ ಆಗೋಕ್ಕೂ ಮುನ್ನ ಲಾಸ್ಟ್ ಪಂಚ್ ಅಂತ ಹೇಳ್ಬೋದು, ಅಷ್ಟೇ ಸ್ಟ್ರಾಂಗ್ ಆಗಿದೆ ಅಲ್ವಾ? ಸೊ ಸಿನಿಮಾಗೆ ಮೇಜರ್ ಇನ್ವಿಟೇಷನ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಈಗ ಮೊದಲಿಗೆ ನಮ್ಮ ತಂಡದವ್ರನ್ನ ಮಾತಾಡ್ಸ್ತಾ ಹೋಗ್ಬಿಡೋಣ. ನಾನು ಮೊದಲಿಗೆ ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್, ನಾವಿಕರು, ಡೈರೆಕ್ಟರ್ ಗುರುತೇಶ್ ಶೆಟ್ಟಿ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನನಗೆ ಈ ಡೈರೆಕ್ಟ್ರಲ್ಲಿ ತುಂಬ ವಿಶೇಷತೆ ಅಂತ ಅನಿಸಿದೆ ಏನಂದರೆ, ಸಿನಿಮಾ ಪ್ರಾರಂಭ ಆಗೋದಕ್ಕೂ ಮುನ್ನ, ನಿರ್ಮಾಣ ಹಂತಕ್ಕೂ ಮುನ್ನ ಇಡೀ ತಂಡದವ್ರನ್ನೆಲ್ಲ ಒಟ್ಟಿಗೆ ಕೂರಿಸಿ ಕತೆನ ನರೇಟ್ ಮಾಡಿದ್ರಂತೆ. ಈಗಿನ ಕಾಲದಲ್ಲಿ ಅಂದರೆ ಎಷ್ಟೊಂದು ಜನ ಕತೆ ಲೀಕ್ ಆಗಿಬಿಡುತ್ತೆ ಅಂತ ಆ ಥರ ಮಾಡಿಸಲ್ಲ. ಸೊ ಸಿನಿಮಾ ಔಟ್ಪುಟ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಆ ಕ್ರಮನ ತೊಗೊಂಡಿದ್ರು. ನನಗೆ ಅದು ಮೇಜರಾಗಿ ಇಷ್ಟ ಆಗಿದ್ದು. ಸರ್, ಈಗ ಸಿನಿಮಾ ಬಗ್ಗೆ ಆಲ್ರೆಡಿ ತುಂಬ ಸತಿ ನಮ್ಗೆಲ್ರಿಗೂ ಒಂದೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಆದರೂ ಪ್ರತಿ ಸಾಂಗ್ನ ನೋಡಿದಾಗ, ಪ್ರತಿ ಟ್ರೈಲರ್ ಅಥವಾ ಟೀಸರ್ ನೋಡಿದಾಗ ಇನ್ನೂ ಕ್ಯೂರಿಯಾಸಿಟಿ ಹಾಗೆ ಉಳ್ಕೋತಾ ಇದೆ ನಮಗೆ. ಅದ್ರ ಬಗ್ಗೆ ಇನ್ನೇನು ಪಾಯಿಂಟ್ನ ಬಿಟ್ಕೊಡ್ಬೋದು ರಿಲೀಸ್ಗೂ ಮುಂಚೆ, ಅದನ್ನೊಂದು ಸ್ವಲ್ಪ ಹೇಳಿ. ಹಾಗೆ ಈ ಸಾಂಗ್ ಬಗ್ಗೆ ಮಾತಾಡಿ ಸರ್. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈ ಸಾಂಗ್ ಆ್ಯಕ್ಚುಲಿ ನಮಗೆ ಸಿಚುವೇಶನ್ಗಳಲ್ಲೇ ಬರುವಂಥ ಹಾಡಿದು. ಇದು ನಾವು BGM ಮಾಡೋ ಟೈಮಲ್ಲಿ ಸಚಿನ್ ಬಸ್ರೂರವ್ರ ಹತ್ರ ಈ ಹಾಡನ್ನು ಮಾಡಿಸಿದ್ವಿ. ಸಿನಿಮಾದ ಮೇಯ್ನ್ ಎಲ್ಲ ಸಾಂಗ್ಗಳನ್ನು ಮಣಿಕಾಂತ್ ಕದ್ರಿ ಅವ್ರು ಮಾಡಿದರು. ಸೊ BGM ಮಾಡ್ತಾ ಇರುವಾಗ ಇದು ಒಂದು ಸಾಂಗ್ ಥರ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂತು. ಸೊ ಆ ಮೂಮೆಂಟಲ್ಲಿ ಮಾಡಿದಂಥ ಹಾಡಿದು. ಸೊ ಸಚಿನ್ ಬಸ್ರೂರವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಇವತ್ತು ಬಂದಿಲ್ಲ. ಥ್ಯಾಂಕ್ ಯು ಸಚಿನ್ ಬಸ್ರೂರವರೇ. ಸೊ ಇನ್ನು ಈ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈ ಹಿಂದೆ ನಾನು ಕೊಟ್ಟಿದ್ದೀನಿ. ಇನ್ನೇನು 12ನೇ ತಾರೀಕು ಸೆಪ್ಟೆಂಬರ್ ಗುರುವಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಇದೊಂದು ನಿಮಗೆ ಆ್ಯಕ್ಷನ್ ಎಲಿವೇಶನ್ಸ್ಗಳು ತುಂಬ ಜಾಸ್ತಿ ನಿಮಗೆ ಕಂಡು ಬರ್ತಾ ಇದ್ದರು. ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲೇ ಈ ಕತೆ ನಡೆಯುತ್ತೆ. ಒಂದು ಫ್ಯಾಮಿಲಿ ಆ್ಯಕ್ಷನ್ ಜಾನರ್ ಸಿನಿಮಾ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಲವ್ ಸ್ಟೋರಿ ಇರುತ್ತೆ. ಸೊ ಈ ಎಲ್ಲ ಎಲಿಮೆಂಟ್ಸ್ಗಳನ್ನು ಬ್ಲೆಂಡ್ ಮಾಡಿರುವಂಥ ಸ್ಕ್ರಿಪ್ಟ್. ಸೊ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನೆಸ್ಕೊಳ್ಳೋಕೆ ಇಷ್ಟಪಡೋದು ನನ್ನ ಗುರುಗಳು JK ಭಾರವಿಯವರು. ನನಗೆ ಬರವಣಿಗೆ ಕಲಿಸಿದವರು. ನನಗೆ ಒಂದು ಸ್ಕ್ರಿಪ್ಟ್ ಅಂದರೆ ಒಂದು ಎಷ್ಟು ಆಳಕ್ಕೆ ಇಳಿಬೇಕು, ಎಷ್ಟು ತಪಸ್ಸು ಮಾಡಬೇಕು ಅದಕ್ಕೆ, ಆಮೇಲೆ ಒಂದು ಸಿನಿಮಾ ಪ್ರೀತಿ ಅಂದರೆ ಯಾವ ಥರ ಇರಬೇಕು ಅನ್ನೋದು ನಾವು ಎಷ್ಟೇ ಅದನ್ನು ಅಳವಡಿಸ್ಕೊಂಡ್ರು ಅವ್ರಿಗೆ ಆಲ್ಮೋಸ್ಟ್ 75-76 ಇಯರ್ಸ್. ಅವರಿಗೆ ಲೆವೆಲಿಗೆ ರೀಚ್ ಆಗೋಕ್ಕಾಗಲ್ಲ ನಮಗೆ. ಎಷ್ಟೋ ಎಲ್ಲ ಫುಲ್ ಜೋಶಲ್ಲೆಲ್ಲ ಮಾಡ್ತೀವಿ. ಅವ್ರು ಒಂದು ಪಾಯಿಂಟ್ ಹೇಳಿಬಿಟ್ರೆ ನಾವು ತಲೆ ಕೆಳಗೆ ಹಾಕಬೇಕು, ಅಷ್ಟು ಅವ್ರಿಗೆ ಆ ಸಿನಿಮಾ ಜ್ಞಾನ ಇದೆ. ಅಂಥ ಒಬ್ಬರು ಗುರುಗಳು ನನಗೆ ಸಿಕ್ಕಿ ನನ್ನ ಈ ಸ್ಕ್ರಿಪ್ಟ್ ಜೊತೆಯಲ್ಲಿ ನನಗೊಂಥರ ಕೈ ಹಿಡ್ಕೊಂಡು ಬರ್ಸಿದ್ರಂತಲೇ ಹೇಳ್ಬೋದು. ಆ ಥರ ನನಗೆ ಇದ್ರ ಜೊತೆ ಈ ಇಡೀ ಸಿನಿಮಾದ ಜೊತೆಯಲ್ಲಿ ನಿಂತು ಮಾಡಿಕೊಟ್ಟಿದ್ದು ಗುರುಗಳು. ಥ್ಯಾಂಕ್ ಯು ಗುರುಗಳೇ. ಇವತ್ತು ಬಂದಿರಿ. ನಮಗೆ ಈ ಹಿಂದೆ 2-3 ಸಲ ಅವ್ರು ಮಿಸ್ ಆದರು. ಈ ಬರಲೇಬೇಕು, ಇವತ್ತು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು, ನಾನು ಬಿಡಲಿಲ್ಲ ಅವರಿಗೆ. ಯಾಕಂದರೆ ಅವರು ಸುಮಾರು ಯಾವಾಗಲೂ ಬ್ಯುಸಿ, ಸ್ಕ್ರಿಪ್ಟು, ಬೇರೆಯವ್ರ ಸ್ಕ್ರಿಪ್ಟು, ಅವ್ರ ಸ್ಕ್ರಿಪ್ಟು ಅಂತ ಬ್ಯುಸಿ ಇರೋರು ಇವತ್ತು. ಸೊ ಈ ಮೂಮೆಂಟಲ್ಲಿ ಅವರನ್ನು ನಾನು ವಿಶೇಷವಾಗಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿವರೆಗೆ ನಮಗೆ ತುಂಬ ಪ್ರೀತಿ ತೋರಿಸಿ ಒಂದು ಟೈಟ್ಲ್ ರಿಲೀಸಿಂದ ಹಿಡಿದು ಇಲ್ಲಿವರೆಗೆ ನಾವು ಯಾವುದೇ ಒಂದು ಸಿನಿಮಾದ ಕಂಟೆಂಟನ್ನು ಬಿಟ್ಟರು
ಅದನ್ನು ಪತ್ರಿಕೆಯವರು ಬರೆದು ಜನಕ್ಕೆ ತಲುಪಿಸೋದಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಸುದ್ದಿ ಮಾಡೋದಿರ್ಬೋದು, ಯೂಟ್ಯೂಬ್ ಚಾನಲ್ಸ್, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ವಿಶೇಷ ಪ್ರೀತಿ ತೋರಿಸಿದ್ದೀರಿ. ಸೊ ನಮ್ಗೆ ನೀವು ತೋರಿಸಿದ ಪ್ರೀತಿ ನಿಜವಾಗ್ಲೂ ನಮಗೆ ಪ್ರತಿಯೊಂದು ನೆಕ್ಸ್ಟ್ ಹಂತದ ಕೆಲಸ ಮಾಡೋಕ್ಕೆ ಹೊಸ ಶಕ್ತಿ ಕೊಟ್ಟಿತ್ತು. ಈ ಸಂದರ್ಭದಲ್ಲಿ ನಿಮಗೆಲ್ರಿಗೂ ಏನು ಸರ್ ಓಕೆ. ಸೊ ಈ ಸಂದರ್ಭದಲ್ಲಿ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾದಲ್ಲಿ ಕೇಳ್ಪಟ್ಟೆ ನಾನು, ನೀವು ನಿರ್ದೇಶಕರಿಗೆ ನಿರ್ದೇಶನ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಪಾಯಿಂಟ್ ಹೌದು, ಇದರಲ್ಲಿ ಸುಮಾರು ಜನ ನಿರ್ದೇಶಕರು ಆ್ಯಕ್ಟ್ ಮಾಡಿದ್ದಾರೆ. ಮಠ ಗುರುಪ್ರಸಾದ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ಬಿ ಸುರೇಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ರವಿಶಂಕರ್ ಸರ್ ಅವರು ಸಿನಿಮಾ ಡೈರೆಕ್ಟ್ರು, ಅವರು ಒಂದು 2 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ಈಗಲೂ ಅವ್ರ ಮಗನಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದಿಬ್ಬರು ಡೈರೆಕ್ಟರ್ಗಳೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಅವ್ರ ಸಪೋರ್ಟು ಇತ್ತು ನಮಗೆ ಆ್ಯಕ್ಟಿಂಗಲ್ಲಿ. ಅವ್ರ ಪಾತ್ರನ ನಾವು ಏನು ಹೇಳ್ತೀವಿ, ಯಾವುದೇ ಒಂದು ಆ ಕಡೆ ಈ ಕಡೆ ಅದಕ್ಕೆ ತಲೆ ಹಾಕದೆ ನಾವು ಹೇಳಿದ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾದಲ್ಲಿ 4 ಆ್ಯಕ್ಷನ್ ಇದೆ. ಮಾಸ್ ಆಡಿಯನ್ಸ್ ಏನಿರ್ತಾರೆ, ನನಗೆ ಒಳ್ಳೆ ಆ್ಯಕ್ಷನ್ ಬೇಕು ಸಿನಿಮಾ ಅನ್ನೋರಿಗೆ 4 ಆ್ಯಕ್ಷನ್ ಇದೆ. ವಿನೋದ್ ಮಾಸ್ಟ್ರು 4 ಆ್ಯಕ್ಷನನ್ನು ಕಂಪೋಸ್ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಆ್ಯಕ್ಷನ್ಗಳು. ಅದೇ ರೀತಿ ಒಂದು ಕ್ಲಾಸ್ ಎಲಿಮೆಂಟ್ಸ್ ಇರಬೇಕು ಸಿನಿಮಾದಲ್ಲಿ ಅನ್ನುವರಿಗೆ ಲವ್ ಸ್ಟೋರಿ ಇದೆ, ಲವ್ ಸಾಂಗ್ಸ್ ಇದೆ. ಹಾಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂಥ ಸಿನಿಮಾ ಬೇಕು ಅನ್ನೋರಿಗೆ ಈ ಸಿನಿಮಾ ಮೂಲ ಒಂದು ನಾನು ಆಗಲೇ ಹೇಳಿದಾಗೆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲೇ ನಡೆಯುತ್ತೆ. ಒಂದು ಕ್ಲಾಸ್ ಬೇಸ್ಮೆಂಟಲ್ಲಿ, ಒಂದು ಅಂಡರ್ ಕರೆಂಟಲ್ಲಿ ನಡೆಯುವಂಥ ಕತೆ. ಹಾಗೆ ಒಂದು 5-6 ಸೆಟ್ಗಳನ್ನು ಹಾಕಿದ್ವಿ. ಇದು ತುಂಬ ರಿಚ್ ಮೇಕಿಂಗ್ ಸಿನಿಮಾ, ಒಂದು ದೊಡ್ಡ ಬಜೆಟ್ ಸಿನಿಮಾ ಇದು. ಸೊ ಆ ಸೆಟ್ ವರ್ಕನ್ನು ನಮ್ಮ ಆರ್ಟ್ ಡೈರೆಕ್ಟರ್ ಸತೀಶ್ ಅವರು ಸೆಟ್ ವರ್ಕ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು. ಇದರಲ್ಲಿ ಕಾಣ್ತಾರೆ, ಸಿನಿಮಾದಲ್ಲಿ ಅವರ ಕೆಲಸ ಕಾಣುತ್ತೆ. ಹಾಗೆ 4 ಸಾಂಗ್ಗಳು ಮಣಿಕಾಂತ್ ಕದ್ರಿ ಅವರು, ಅದರ ಲಿರಿಕ್ಸ್ ಪ್ರಮೋದ್ ಮರುವಂತೆ. ಅದೇ ಥರ ಒಂದು ಪಿಲ್ಲರ್ಸ್ಗಳ ಥರ ನನಗೆ ನಿಂತಂಥ ನನ್ನ DOP ರಾಘವೇಂದ್ರ ಬಿ ಕೋಲಾರ್ ಇರ್ಬೋದು, ಆಮೇಲೆ ಸಚಿನ್ ಬಸ್ರೂರವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಮಣಿಕಾಂತ್ ಕದ್ರಿ ಅವರು. ಸೊ ಈ ಥರ ಎಲ್ಲ ಟೆಕ್ನಿಷಿಯನ್ಸ್ಗಳ ಒಂದು ದೊಡ್ಡ ಕನಸು. ಅವರು ಒಂದು ಕೆಲಸ ಅಂತ ಮಾಡಲಿಲ್ಲ, ಇದು ಒಂದು ಆ ವರ್ಕ್ ಸಿನ್ಸಿಯಾರಿಟಿ ಅಂತಾರಲ್ಲ, ಪ್ರತಿ ಕ್ಷಣ ಈ ಸಿನಿಮಾನ ಅದ್ಭುತವಾಗಿ ಮಾಡಬೇಕು ಅನ್ನೋದು ಒಂದೇ ಉದ್ದೇಶದಿಂದ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಈ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಎಲ್ಲರನ್ನೂ ನೆನೆಸ್ಕೊಳ್ಳೇಬೇಕು. ಹಾಗೆ ಸಿನಿಮಾದಲ್ಲಿ ಇರುತ್ತೆ ಸಿಚುವೇಶನ್ ಸಾಂಗ್. ಅದು ಸಿನಿಮಾದಲ್ಲಿ ಅಂದರೆ ಅಲ್ಲಲ್ಲಿ ಬಿಟ್ಸ್ ಥರ ಬರುತ್ತೆ ಸಿನಿಮಾದಲ್ಲಿ, ಮಧ್ಯದಲ್ಲಿ ಸೀನ್ ಬರುತ್ತೆ, ಸಾಂಗ್ ಬರುತ್ತೆ, ಆ ಥರ. ಸೊ ಅದು ಒಟ್ಟಾರೆಯಾಗಿ ಒಂದು ಸಾಂಗ್ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ ಆ BGM ಮಾಡೋ ಟೈಮಲ್ಲಿ ಒಂದು ಐಡಿಯಾ ಬಂತು. ಸೊ ಆ ಸಂದರ್ಭದಲ್ಲಿ ಮಾಡಿದ್ದಿದ್ದು. ಮುಂದೆ ಹೋಗಿದ್ದಕ್ಕೆ ಆಗಿದ್ದ ಅನುಕೂಲ ಅದು ಹೇಳಿ ಪ್ರಯೋಜನ ಇಲ್ಲ. ಅಷ್ಟು ತುಂಬ ಅನುಕೂಲ ಆಗ್ಬಿಡ್ತು ನಮಗೆ ತುಂಬ ಖಾಲಿ ಇದೆ ಜಾಗ. ಥಿಯೇಟ್ರ್ ಅವರೆಲ್ಲ ನಮ್ಮ ಸಿನಿಮಾ ಕೇಳಿ ತಗೊಳ್ತಾ ಇದ್ದಾರೆ. ಆಮೇಲೆ ಒಂದು ಒಳ್ಳೆ ಸಿನಿಮಾಗಳು ನೋಡಿ ಒಂದು 2-3 ವಾರ ಗ್ಯಾಪ್ ಆಗಿದೆ. ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಬೇಕು. ಆಮೇಲೆ ಎಲ್ಲ ಥರದ ಎಲಿಮೆಂಟ್ಗಳು ಇರುವಂಥ ಸಿನಿಮಾ ಇದು. ಸೊ ಆ ಎಲ್ಲ ವಿಚಾರದಲ್ಲಿ ಆಮೇಲೆ ನಮಗೆ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಟೈಮ್ ಸಿಕ್ತು. ಈ ಎಲ್ಲ ಪ್ಲ್ಯಾನಿಂಗ್ ಚೆನ್ನಾಗಿ ಸಿಕ್ತು. ನಮಗೆ ಮುಂದಕ್ಕೆ 2 ವಾರ ಮುಂದಕ್ಕೆ ಬಂದಿದ್ದು ತುಂಬ ಅನುಕೂಲ ಆಯಿತು ನಮಗೆ. ಆ್ಯಕ್ಚುಲಿ ಎಲ್ಲ ಈಗ ನಾಳೆ ದಾವಣಗೆರೆಗೆ ಹೋಗ್ತಾ ಇದ್ದೀವಿ, ನಿನ್ನೆ ಹಾಸನಕ್ಕೆ ಹೋಗಿದ್ವಿ, ತುಮಕೂರಿಗೆ ಹೋಗಿದ್ವಿ, ಎಲ್ಲ ಡಿಸ್ಟ್ರಿಕ್ಗಳಿಗೂ ಹೋಗ್ತಾ ಇದ್ದೀವಿ ಪ್ರಚಾರಕ್ಕೆ. ಅದೇ ಸ್ವಲ್ಪ ಮುಂದಕ್ಕೆ ಬಂದಿದ್ದು ಅದು ಸ್ವಲ್ಪ ಅನುಕೂಲ ಆಯಿತು ನಮಗೆ. ಸೊ ಹಾಗೆ ನನ್ನ ಪ್ರೊಡ್ಯೂಸರ್ಸ್ ಇಲ್ಲ, ನಾನು ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ, ಇದು ಪ್ರೊಡ್ಯೂಸರ್ ಸಿನಿಮಾ. ಯಾಕಂದರೆ ಇಷ್ಟು ದೊಡ್ಡ ಬಜೆಟ್ ಸಿನಿಮಾನ ಫಸ್ಟ್ ಸಿನಿಮಾಗೆ ಧೈರ್ಯ ಮಾಡೋದು ತುಂಬ ಕಷ್ಟ. ಅವರಿಗೆ ಕತೆ ಮೇಲೆ, ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪ್ಯಾಷನ್ ಬೇಕಾಗತ್ತೆ. ಹಂಗಿದ್ದಾಗ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ಸೊ ಹಾಗೆ ಅವರಿಗೆ ಈ ಮೂಮೆಂಟಲ್ಲಿ ನಾನು ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ, ಬನ್ನಿ ಸರ್ ಎಲ್ಲ ಚೆನ್ನಾಗಿ ಮಾಡೋಣ, ನಮಗೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ದೆ. ಬಟ್ ಈ ಮೂಮೆಂಟಲ್ಲಿ ನಮಗೆ ಇಂಡಸ್ಟ್ರಿ
ದೊಡ್ಡವರು ಅನ್ಸ್ಕೊಂಡವ್ರ ಸಪೋರ್ಟ್ ಏನು ಸಿಗ್ತಾ ಇಲ್ಲ, ಲಿಟ್ರಲಿ ಹೇಳಬೇಕು ಅಂದರೆ. ನಾವು ಲಾಸ್ಟ್ ಟ್ರೈಲರ್ ಬಿಟ್ವಿ, ಒಂದು ದೊಡ್ಡ ಈವೆಂಟ್ ಮಾಡೋಣ, ಒಂದಿಷ್ಟು ಪ್ರಚಾರ ಕೊಡೋಣ. ಯಾಕಂದರೆ ಇಂಥ ಒಂದು ಸಿನಿಮಾನ ಪ್ರಚಾರ ಸರಿಯಾಗಿ ಕನೆಕ್ಟ್ ಆಗೋದು ತುಂಬ ಅಗತ್ಯ ಇರುತ್ತೆ. ನಾವು ಇಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಇದು ಹರಿದಾಡ್ತಾ ಇರುತ್ತೆ, ಆ ಸಿನಿಮಾ ದೊಡ್ಡ ಪ್ರಚಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಇರ್ತೀವಿ. ನಾವು ಒಂದು ಗ್ರೌಂಡ್ ಲೆವೆಲಿಗೆ ರೀಚ್ ಆಗಬೇಕು ಅಂದರೆ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡವ್ರು ಅನ್ಸ್ಕೊಂಡು ಬಂದು ಸಪೋರ್ಟ್ ಮಾಡಬೇಕಾಗತ್ತೆ. ಆ ಸಪೋರ್ಟ್ ನಮ್ಗೆ ಯಾವುದೂ ಸಿಗಲಿಲ್ಲ, ಅದಕ್ಕೆ ನಾವು ಟ್ರೈಲರ್ನ ಈವೆಂಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ. ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮಗೆ ನಾನು ಹೇಳಿದೆ ಪ್ರೊಡ್ಯೂಸರ್ಗೆ, ಬನ್ನಿ ಸರ್ ನಮಗೆ ಮೀಡಿಯಾ ಇದೆ, ಯಾಕಂದರೆ ನಮ್ಮ ಟೈಟ್ಲ್ ಅಲ್ಲಿಂದ ಲಾಂಚಿಂದ ಇಲ್ಲಿವರೆಗೂ ಮಾಧ್ಯಮದವ್ರು ಬರ್ಕೊಂಡು ಬಂದಿದ್ದಾರೆ, ಟಿ ವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಇದೊಂದು ಒಳ್ಳೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಒಂಚೂರು ಗೊತ್ತಾಗ್ತಾ ಇದೆ ಅಂದರೆ ಅದು ಅವರಿಂದ. ಇದನ್ನು ಬಿಟ್ಟರೆ ನಾವು ಜನಗಳನ್ನು ನಂಬೋಣ, ನಾವು ಒಳ್ಳೆ ಕಂಟೆಂಟ್ ಮಾಡಿದ್ಮೇಲೆ ನಾವು ಅದನ್ನು ನಂಬೋಣ ಅಂತ ಅವ್ರಿಗೆ ಧೈರ್ಯ ಹೇಳಿದೆ ನಾನು. ಸೊ ಇದೊಂದು ಸ್ವಲ್ಪ ಬೇಜಾರು ವಿಷಯ, ಯಾಕಂದರೆ ಒಬ್ಬ ಇನ್ವೆಸ್ಟ್ ಮಾಡೋ ಯಾವ ಧೈರ್ಯ ಮುಂದೆ ಮಾಡಬೇಕು, ಅವರು ಕುಗ್ಗು ಹೋಗ್ತಾರೆ, ಯಾರಿದ್ದಾರಪ್ಪ ನಮ್ಮ ಜೊತೆಯಲ್ಲಿ ಅನ್ನೋದು ಒಂದು ಆತಂಕ ಶುರು ಆಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲರೂ ಅಪ್ರೋಚ್ ಮಾಡಿದ್ದೀವಿ, ಬೇರೆ ಬೇರೆ ಕಾರಣ ಹೇಳಿ ತಪ್ಪಿಸ್ಕೊಂಡಿದ್ದಾರೆ ಅಥವಾ ನಿಜವಾಗ್ಲೂ ಆ ಕಾರಣ ಇದೆಯೋ ಗೊತ್ತಿಲ್ಲ. ದೊಡ್ಡ ಹೆಸರು ಹೇಳಲೇಬೇಕಾಣೋ ನಿಮಗೆ, ಹೇಳಲ್ಲ ಹೆಸರು ಹೇಳಲ್ಲ, ದೊಡ್ಡವರು ಅನ್ನೋದು ಎಲ್ಲ ಗೊತ್ತಿದೆ ನಿಮಗೆ. ಇಲ್ಲ ಬೇಡ, ಹೆಸರೆಲ್ಲ ಹೇಳೋದು ಬೇಡ. ಅಯ್ಯೋ ಇಲ್ಲ, ಅವರು ಬ್ಯುಸಿ ಇರ್ಬೋದು ಸರ್, ನಾವು ನಮ್ಮ ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡೋದು ತಪ್ಪಾಗುತ್ತೆ. ನಾವು ಕೇಳೋ ಟೈಮಿಗೆ ಅವ್ರು ಯಾವುದೋ ಬ್ಯುಸಿ ಇರ್ಬೋದು ಅಲ್ವಾ. ಸೊ ನಮಗೆ ಹಂಗೆ ಒಂದು ಪ್ರೊಡ್ಯೂಸರ್ಗೆ ಅವ್ರು ಹೊಸಬರು. ಈಗ ನಾನು ತುಂಬ ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು, ನನ್ನ ಪರಿಚಯ ಆಲ್ಮೋಸ್ಟ್ ಕೆಲವರಿಗಿದೆ ನನಗೆ ಗೊತ್ತಿರೋ ಪ್ರಕಾರ. ಪ್ರೊಡ್ಯೂಸರ್ ಹೊಸರು, ಅವ್ರಿಗೆ ಒಂದೇ ಸಲ ಆತಂಕ ಆಗ್ಬಿಡುತ್ತೆ, ಏನಿದು ಯಾರು ನಮ್ಮ ಸಪೋರ್ಟಿಗೆ ಬರಲ್ವಾ, ಇಷ್ಟು ಬಜೆಟ್ ಹಾಕ್ಬಿಟ್ಟಿದೆ ಹೆಂಗಪ್ಪ ಅನ್ನೋದೊಂದು ಭಯ ಬಂದೇ ಬರುತ್ತೆ. ನಾವು ಅವ್ರಿಗೆ ಹಂಗೆ ಹೇಳೇ ಕರ್ಕೊಂಡು ಬಂದಿರ್ತೀವಿ, ಬನ್ನಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಜೊತೆ ನಿಲ್ತಾರೆ ಅಂತ. ಲಿಟ್ರಲಿ ನಮಗೆ ಮಾಧ್ಯಮದವರು ಬಿಟ್ಟರೆ ನಾವು ಇಲ್ಲಿವರೆಗೆ ಕಂಟೆಂಟ್ ರಿಲೀಸ್ ಮಾಡ್ಕೊಂಡು ಬಂದಿದ್ವಿ, ಯಾವುದಾದ್ರೂ ಒಂದು ಮುಖ ನೋಡಿದ್ದೀರಾ ಯಾರಾದರೂ? ನಮ್ಗೆ ತುಂಬ ಬಕೆಟ್ ಇಟ್ಕೊಂಡು ಹೋಗೋಕೆ ನಿಜವಾಗ್ಲೂ ನಾನು ತುಂಬ ಸ್ವಾಭಿಮಾನಿ. ನಾನು ಕೇಳ್ಕೊಳ್ತೀನಿ ಗೌರವದಿಂದ, ಬನ್ನಿ ಅಣ್ಣ ಸ್ವಲ್ಪ ಏನೋ ಮಾಡಿ ಅಂತ. ತೀರಾ ಇದು ಹೇಳ್ಬಿಟ್ರೆ ಅಷ್ಟು ಹೋಗೋಕ್ಕೆ ನಾನು ಯಾವುದು ಹಂಗೆ ಹೋಗೋ ಕ್ಯಾರೆಕ್ಟರ್ ಅಲ್ಲ ನಂದು. ಸೊ ಇದೊಂದು ಸ್ವಲ್ಪ ನನಗೆ ಪ್ರೊಡ್ಯೂಸರ್ಗೆ ನಾನು ಸಾರಿ ಕೇಳ್ತೀನಿ ಈ ಮೂಮೆಂಟಲ್ಲಿ. ಸೊ ಹಾಗೆ ಒಳ್ಳೆ ಅಣ್ಣ ಥಿಯೇಟ್ರ್ ಬೆಂಬಲ ಸಿಕ್ತು ನಮ್ಗೆ. ಅದೇ ನೋಡಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ, ಥಿಯೇಟ್ರ್ ಬೆಂಬಲ ಸಿಕ್ತು, ಡಿಸ್ಟ್ರಿಬ್ಯೂಟ್ರ್ ತುಂಬ ಚೆನ್ನಾಗಿ ಸೆಟಪ್ ಮಾಡ್ತಾ ಇದ್ದಾರೆ. ಆಮೇಲೆ ಜನಗಳು, ಈಗ ನಾವೆಲ್ಲ ಊರುಗಳಿಗೆ ಹೋಗ್ತಾ ಇದ್ದೀವಲ್ಲ, ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ನಮ್ಗೆ ಒಳ್ಳೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಬೆಂಬಲ ಸಾಕು ಒಂದು ಒಳ್ಳೆ ಸಿನಿಮಾಕ್ಕೆ ಅನ್ನೋದು. ಅದೇ ಸರ್, ಅವರಿಗೆ ಕೇಳಬೇಕು, ಅವರಿಗೆ ನನ್ನ ಕಾಲ್ ಲಿಸ್ಟ್ ತೆಗೆದು ತೋರಿಸ್ತೀನಿ, ಎಲ್ರಿಗೂ ಫೋನ್ ಮಾಡಿದ್ದೀನಿ, ಫೋನ್ ತೆಗಿಯಲ್ಲ. ಸೊ ಅದು ಕಾರಣ ಗೊತ್ತಿಲ್ಲ ನಮಗೆ. ಹೌದು, ಅವ್ರನ್ನ ನೋಡಿ ಸರ್, ಅವ್ರದ್ದು ಫೇಸ್ ವ್ಯಾಲ್ಯೂ ಇದೆ, ಅವ್ರುಗಳೇ ಬರ್ತಿಲ್ಲ. ಆ ಪಾಯಿಂಟಿಗೆ ಬರ್ತಾ ಇದ್ದೆ ನಾನು. ಇಲ್ಲಿ ನಮ್ಮ ಸಿನಿಮಾಗಳಲ್ಲಿ ಮಾಡೋದು ಏನೋ ಸ್ವಲ್ಪ ಫೇಸ್ ವ್ಯಾಲ್ಯೂ ಇರುವವರು ಅವರು ಬರಬೇಕು. ಅದೇ ಒಬ್ಬ ಸ್ಟಾರ್ ಪ್ರೊಡ್ಯೂಸರ್ ಆಗಿದ್ರೆ ಅವ್ರು ಬರ್ತಾ ಇದ್ರೆ ಇಲ್ವಣ್ಣ? ಬರ್ತಾ ಇದ್ರೆ ಇಲ್ವಾ? ಮತ್ತೆ ಯಾಕೆ ಬರಲ್ಲ ಇವರು? ನನ್ನ ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟ್ ಕೇಳ್ತಾ ಇರೋದು. ಹೌದು. ಸೊ ಆಮೇಲೆ ಬೇರೆ ಎಲ್ಲೋ ಬಂದು ಮೀಡಿಯಾದ ಎದುರೋ ಕ್ಯಾಮರಾ ಎದುರೋ ಬಂದು ದೊಡ್ಡವ್ರು ಎಲ್ಲ ಸಪೋರ್ಟ್ ಮಾಡ್ಬೇಕ್ರಿ, ಬರ್ಬೇಕ್ರಿ, ಪ್ರತಿಭಾವಂತರು ಬರ್ಬೇಕ್ರಿ ಅಂತ ಎಲ್ಲ ಹೇಳೋದು ಅರ್ಥ ಇಲ್ಲ ಅಂತ ಅನಿಸುತ್ತೆ ಈ ಮೂಮೆಂಟಲ್ಲಿ. ಸೊ ಇದು ಬೇಜಾರು ಸಂಗತಿ, ಏನು ಮಾಡೋಕ್ಕಾಗಲ್ಲ. ಸೊ ನಾವು ದೇವರಾಣಿ ಅಷ್ಟಂತೂ ನಮ್ಗೆ ಆಮೇಲೆ ಬಂದು ಕ್ಯಾಮರಾ ಎದುರು ಅಳೋದು, ಅಯ್ಯೋ ನಮ್ಗೆ ಯಾರು ಸ್ವಲ್ಪ ಇಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನೀವು ಬೆಂಬಲ ಮಾಡಿದ್ದೀರಿ ಸಾಕು, ಜನ ಖಂಡಿತ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಸೊ ಇನ್ನೂ ನನ್ನ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡೋಕ್ಕೆ ಹೇಳಿದ್ದೀನಿ, ಅವ್ರವ್ರ ಇದ್ರ ಬಗ್ಗೆ ಕಮ್ಮಿನೇ ಮಾತಾಡ್ತಾರೆ, ಬೇಗ ಮುಗಿಸ್ತಾರೆ. ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಟೆಕ್ನಿಷಿಯನ್ಸು, ನಾವೆಲ್ಲ ಮಾತಾಡ್ಬಿಟ್ಟಿದ್ದೀರಿ. ಯಾಕೆ ನೀವೀಗ ಯಶ್ ಶೆಟ್ಟಿ ಅವ್ರೀಗ ಮದುವೆ ಆಗಿ ಅವರು ಅರ್ಜೆಂಟಲ್ಲಿದ್ದಾರೆ, ಆದರೂ ಬಂದಿದ್ದಾರೆ, ಆದರೂ 2 ಮಾತು ಮಾತಾಡಲೇಬೇಕು ನೀವು, ಅವರು ಹೇಳ್ತಾರೆ ಅವರಿಗೆ. ಸೊ ಥ್ಯಾಂಕ್ ಯು. ಇದೇ ಸೆಪ್ಟೆಂಬರ್ 12ಕ್ಕೆ ಗುರುವಾರ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸರ್ ಒಂದು 200ವರೆಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ನಮಗೆ ಫಸ್ಟ್ ವೀಕ್ ಕೂಡ ಅಪೋಸಿಷನ್ ಇಲ್ಲ, ಸೆಕೆಂಡ್ ವೀಕ್ ಕೂಡ ಅಪೋಸಿಷನ್ ಯಾವುದೇ ಸಿನಿಮಾ ಇಲ್ಲದೆ ಇರೋದ್ರಿಂದ ನಾನು ಫಸ್ಟ್ ವೀಕ್ ಸ್ವಲ್ಪ ಕಮ್ಮಿನೇ ಥಿಯೇಟರ್ ಸೆಟಪ್ ಮಾಡಿ ಅಂತ ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ನಾನು ಹೇಳಿದ್ದೀವಿ. ಸೆಕೆಂಡ್ ವೀಕ್ ತಗೊಳ್ಳೋಣ ಅನ್ನೋ ಆ ಒಂದು ಐಡಿಯಾದಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸರ್ ಬೇರೆ ಏನೋ ಕೇಳಿದ್ದೀವಿ ಸರ್? ಹಾಂ ಕುರು ನಮ್ಮ ಕರಿಸುಬಣ್ಣ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ.
ತುಂಬ ಅವರು ನಮಗೆ ಸಿನಿಮಾ ಸೆಟ್ಟಿಗೆ ಬಂದಲ್ಲಿ ಹಂಗೆ ಮಾಡ್ರಪ್ಪ ಹಿಂಗೆ ಮಾಡ್ರಪ್ಪ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಒಂದಿಷ್ಟು ಟಿಪ್ಸ್ಗಳನ್ನ ಕೊಡ್ತಾಯಿದ್ರು. ಅಣ್ಣ ಅವರು ನಮ್ಗೆ ಯಾಕೆ ಇಲ್ಲಿ ಒಂದು ಕ್ವಶನ್ ಇದೆ ಅಣ್ಣ. ಅಲ್ಲ ನೋಡಿ, ಅವ್ರು ಬಂದಿದ್ದಾರೆ ಪಾಪ. ಅವರಿಗೆ ಇವತ್ತಾರೋ ಫೋನ್ ಮಾಡಿದ್ರು ನಮ್ಮ ಗಿರಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅಣ್ಣ ಅವ್ರಿಗೆ ಹುಷಾರಿಲ್ಲ, ಮಲಗಿದ್ರು, ಈಗ ಲೇಟಾಗಿ ಫೋನ್ ಮಾಡಿದ್ರು, ಬಂದರು. ಇದ್ದಾರೆ ಈಗ ಒಂದು ಸಪೋರ್ಟ್ ಮಾಡಬೇಕು, ನಿಲ್ಲಬೇಕು ಅನ್ನೋರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಯಾರು ಶತ್ರುಗಳಲ್ಲ. ಒಂದಿಷ್ಟು ಸಣ್ಣ ಒಂಚೂರು ಅಂದರೆ ಕಾಟಾಚಾರಕ್ಕೆ ಒಂದು ಸಿನಿಮಾ ಮಾಡಿ ನಾವು ಹೋಗಿ ಯಾರನ್ನೋ ಅಪ್ರೋಚ್ ಮಾಡಿ ಬನ್ನಿ ನನ್ನ ಆಡಿಯೋ ರಿಲೀಸ್ಗೆ ಬನ್ನಿ, ನಾನು ಇದಕ್ಕೆ ಬನ್ನಿ ಅಂತ ಕರೆದ್ರೆ ಬರಬೇಕು ಅನ್ನೋದಲ್ಲ. ನಾವು ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಾವು ರಿಲೀಸ್ ಮಾಡಿರೋ ಕಂಟೆಂಟ್ಗಳನ್ನೆಲ್ಲ ನೀವು ನೋಡಿದ್ದೀರಿ, ನಮಗೆ ಎಲ್ಲ ಅಪ್ರಿಷಿಯೇಷನ್ ಸಿಗ್ತಾ ಇದೆ. ಹಾಗಿದ್ದಾಗ ಈ ಹುಡುಗರು ಏನೋ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಒಂಚೂರು ಸಪೋರ್ಟ್ ಮಾಡೋಣ ನಾವು ಅನ್ನೋ ಮನಸ್ಥಿತಿ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಅದು ಆ ನಂಬಿಕೆನೇ ನಾನು ನನ್ನ ಪ್ರೊಡ್ಯೂಸರ್ಗೆ ಹೇಳಿದೆ, ದಯವಿಟ್ಟು ಕ್ಷಮಿಸಿ ಸರ್, ನೀವು ಒಳ್ಳೆ ಸಿನಿಮಾ ಮಾಡಿದ್ದೀರಿ, ಇಡೀ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ನಿಮ್ಮ ಜೊತೆ ಇದ್ದಾರೆ, ಬನ್ನಿ ಅಂತ ಹೇಳಿದೆ. ಸೊ ಅವರು ಅದೇ ಆ ಒಂದು ವಿಷಯಕ್ಕೆ ನಾನು ಅವರಿಗೆ ನಾವೆಲ್ಲ ಕೆಲಸನೂ ತುಂಬ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇದು ಒಂದು ಭರವಸೆ ಕೊಟ್ಟಿದ್ದೆ ನಾನು ಅವರಿಗೆ, ನಮ್ಮ ಜೊತೆ ಎಲ್ಲ ನಿಲ್ತಾರೆ ಅಂತ. ಅದೊಂದು ಆಗಿಲ್ಲ ಅಷ್ಟೇ. ಇನ್ನೇನು ಇದೆ ಸರ್? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಾಂಗ್ಸಲ್ಲಿ ಟ್ರೈಲರಲ್ಲೆಲ್ಲ ಕಾಣಿಸ್ತಾ ಇದೆ, ಎಲ್ಲ ವರ್ಗದವ್ರಿಗೂ ರೀಚ್ ಆಗಲಿ ಅಂತ ಕೇಳ್ಕೊಳ್ತೀವಿ ನಾವು ಕೂಡ. ಈಗ ನಾನು ವೇದಿಕೆ ಮೇಲೆ ಕರಿತಾ ಇರೋರು ಕನ್ನಡ ಮತ್ತು ತೆಲುಗು ಇಂಡಸ್ಟ್ರಿಯ ದಿಗ್ಗಜರು ಅಂತಲೇ ಹೇಳ್ಬಹುದು. ಡೈರೆಕ್ಟರ್ ಅಂತ ತಗೋಬಹುದು, ಬರಹಗಾರರು ಅಂತ ತಗೋಬಹುದು, ಲಿರಿಸಿಸ್ಟ್ ಅಂತ ತಗೋಬಹುದು, ಮ್ಯೂಸಿಕ್ ಕಂಪೋಸರ್ ಅಂತ ತಗೋಬಹುದು. ಇವ್ರು ಮಾಡದೇ ಇರೋ ಕೆಲಸಗಳು ನನಗೆ ಲಿಸ್ಟ್ ಇನ್ನೂ ಸಿಕ್ಕಿಲ್ಲ. ನಮ್ಮ JK ಭಾರವಿ ಸರ್ ಆಲ್ರೆಡಿ ನಮ್ಮ ಸೀನಿಯರ್ಸ್ಗೆಲ್ಲ ಗೊತ್ತಿರುತ್ತೆ ಇವ್ರ ಬಗ್ಗೆ, ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಆದರೆ ನಮ್ಮ ಜನ್ರೇಷನ್ಗೆ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿದೆ ಸರ್. ಇವರು ಮೊನ್ನೆ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದಾರೆ. ಇವನು ನೋಡಿದ ತಕ್ಷಣ ನನಗೆ ನನ್ನ ತಾಯಿ ಜಯಶ್ರೀ ದೇವಿ ನೆನಪಿಗೆ ಬಂದರು. ಐ ಕಾಲ್ಡ್ ಹರ್ ಮೈ ಮದರ್. ಫ್ರಮ್ ಟುಡೇ ಆನ್ವರ್ಡ್ ಶಿ ಈಸ್ ಮೈ ಮದರ್. ಹೇಳ್ಬಿಟ್ಟೆ ಅದನ್ನು. ಥ್ಯಾಂಕ್ ಯು ಅಮ್ಮ. ಐ ಆಮ್ ಯುವರ್ ಸನ್, ಯು ಕ್ಯಾನ್ ಕಮ್ಯಾಂಡ್ ಎನಿಥಿಂಗ್. ಓಕೆ. ಯಾಕೆ ಹೇಳಿದ್ದೀನಂದರೆ, ಒಂದು ಮಗನನ್ನು ತಾಯಿ ಅಂತ ಹೊಗಳಬಾರದು, ಅದು ತಪ್ಪಾಗತ್ತೆ. ಓಕೆ. ಭಾರವಿ ಕತೆ ಕೇಳಿದ್ದೀರಾ? ಒರಿಜಿನಲ್ಲು ಎಲ್ಲ ಅಮ್ಮಂದಿರ್ಗೂ ಅವ್ರ ಮಕ್ಕಳಂದ್ರೆ ತುಂಬ ಪ್ರೀತಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಇತ್ತೀಚೆಗೆ ಉಪೇಂದ್ರ ಅವರು ಮಾಡಿದ ಒಂದು ಪ್ರೆಸ್ ಮೀಟನ್ನು ನೆಟ್ನಲ್ಲಿ ನೋಡಿದ್ದೀನಿ, UI. ಅದು ನೋಡಿದ ಮೇಲೆ ಪ್ರೆಸ್ಗೆ ಬರಬೇಕಂದ್ರೆ ಭಯ ಆಗೋ ಥರ ಇದೆ. ಅದು ಆ ಥರ ಮಾತಾಡಿದ್ದಾರೆ ಅವರು. ಯಾಕಂದರೆ ಒಂದು ಫಿಲಮ್ ಬಗ್ಗೆ ನಾವು ಮಾಡಿರ್ತೀವಿ, ಅದರ ಬಗ್ಗೆ ಏನು ಹೇಳ್ತೀವಿ, ಪ್ರಾಡಕ್ಟ್ ಇದು ಚೆನ್ನಾಗಿದೆ, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಚಂದ್ರಕಾಂತ್ ಪೂಜಾರಿ ಅವರು ಸೂಪರ್ಬು, ಎಷ್ಟು ವೆಚ್ಚ ಆದರೂ ಏನಾದರೂ ಮಾಡಿದ್ದಾರೆ. ಡೈರೆಕ್ಟರ್ ಅದು ಇದು, ಹೀರೋ ಅಂತೂ ಇದೇ ತಾನೇ ಹೇಳ್ತೀವಿ, ಬೇರೆ ಏನು ಹೇಳೋಕ್ಕಾಗತ್ತೆ. ಇದು ಹೇಳಿದ್ರೆ ಎಲ್ಲ ಪಿಕ್ಚರ್ಸು ಇದೇ ಥರ ಇದೆ ಅಂತ ಹೇಳ್ತಾರೆ, ಆಮೇಲೆ ಬೇರೆ ಏನೇನೋ ಆಗ್ತಾ ಇರುತ್ತೆ. ಅದರಿಂದ ಪ್ರೆಸ್ನಲ್ಲಿ ಮಾತಾಡಬೇಕಂದ್ರೆ ಸ್ವಲ್ಪ ಭಯ ಆಗೋ ಸ್ಥಿತಿ ಬಂದಿದೆ. ಈಗ ಈ ಪ್ರಾಜೆಕ್ಟ್ ಬಗ್ಗೆ ನನ್ನ ತಾಯಿ ಜಯಶ್ರೀ ದೇವಿ ಅವರ ಮೇಲೆ ಆಣೆ ಮಾಡಿ ನಾನೀಗ ಹೇಳ್ತಾ ಇರೋದೆಲ್ಲ ಸತ್ಯ ಅಂತ ನಂಬಿ ಹೇಳ್ತಾ ಇದ್ದೆ. ಬೊಗಳೋದು, ಮೈಕ್ ಸಿಕ್ಕಿದೆ ಅಂತ ಇಷ್ಟಕ್ಕೆ ಅವ್ರು ಚೆನ್ನಾಗಿ ಅದ್ಭುತ, ಇವರು ಸೂಪರ್ ಅಂತ ಹೇಳೋದಿಲ್ಲ. ಅದಕ್ಕೆ ನನ್ನ ತಾಯಿ ಮೇಲೆ ಆಣೆ ಮಾಡಿ ನನಗೆ ಏನು ಅನಿಸಿದೆ ಈ ಫಿಲ್ಮಲ್ಲಿ 1-2 ನಿಮಿಷ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸುತ್ತೆ. ಗುರುರಾಜ್ ಶೆಟ್ಟಿ ಅವ್ರದ್ದು ಈಗ ಜಮಾನ ನಡೀತಾ ಇದೆ. ಆ ಕಡೆ ಮಂಗಳೂರು ಶೆಟ್ಟಿ ಅವರೆಲ್ಲ ಸೂಪರ್ ಆಗೆಲ್ಲ ಆಲ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಅಂಥ ಶೆಟ್ಟಿ ಅವರು ನನಗೆ ತುಂಬ ವೆರಿ ಗ್ರೇಟ್ ಫ್ರೆಂಡ್, ಯಂಗ್ ಫ್ರೆಂಡ್. ಅವರು ಒಂದು ಫಿಲಮ್ ಮಾಡ್ತಾ ಇದ್ದೀವಿ, ಗುರುಗಳೇ ಅಂತಾರೆ, ಬೇಡ ಅಂತ ಹೇಳಿದ್ರು ಕೇಳಲ್ಲ. ನನ್ನ ಗೆಳೆಯ, ಓಕೆ, ಯಂಗ್ ಫ್ರೆಂಡ್, ಅವರು ಒಂದು ಕತೆ ತಂದರು. ಅದು ಸ್ವಲ್ಪ ಅದರಲ್ಲಿ ಒಂದು 10 ದಿನ ಡಿಸ್ಕಷನ್ ಆಯಿತು. ಆಮೇಲೆ 2ನೇ ವರ್ಷನ್ ರೆಡಿ ಆಯಿತು.
ಅದರ ಮೇಲೆ ಒಂದು 10-15 ಡೇಸ್ ನಡೀತು. ಆಮೇಲೆ 3rd ವರ್ಷನ್ ಬಂತು. ಈ ಥರ ನೀವು ನಂಬದೇ ಹೋಗಿ, ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಥರ ಎಲ್ಲ ಇದೆ. ಅಟ್ಲೀಸ್ಟ್ 17 ವರ್ಷನ್ಸ್ ಬರೆದಿದ್ದಾರೆ ಅವರು. ಬೇರೆ ಯಾರಾದರೂ ಆದರೆ ನನಗೂ ಅವ್ರಿಗೂ ಜಗಳ ಆಗ್ತಾಯಿತ್ತು. ಅವಾಗ ಈ ಶೆಡ್ಡು ಗಾಡಿಗಳು ನೀವೆಲ್ಲ ಅಂತ ಅನ್ನೋ ಟ್ಯಾಗ್ ಲೈನ್ ಬರ್ತಾಯಿತ್ತು ನನಗೆ. ಅದು ಬರಲಿಲ್ಲ. ಯಾಕಂದರೆ ಗುರುರಾಜ್ ಶೆಟ್ಟಿಗೆ ತುಂಬ ಅದ್ಭುತವಾದ ಭವಿಷ್ಯ ಇದೆ. ನಿಮಗೆ ಗೊತ್ತು, ಆಲ್ಫ್ರೆಡ್ ಹಿಚ್ಕಾಕ್ ಅವರು ಹೇಳಿದ್ದಾರೆ, ಒಂದು ಒಳ್ಳೆ ಸಿನಿಮಾಗೆ 3 ಥಿಂಗ್ಸ್ ಆರ್ ವೆರಿ ವೆರಿ ಎಸೆನ್ಷಿಯಲ್. ನಂಬರ್ 1 ಸ್ಕ್ರಿಪ್ಟ್, ನಿಮಗೆಲ್ಲ ಗೊತ್ತಿದೆ, ಮತ್ತೆ ಹೇಳ್ತಾ ಇದ್ದೇನೆ. ನಂಬರ್ 1 ಸ್ಕ್ರಿಪ್ಟ್, ನಂಬರ್ 2 ಸ್ಕ್ರಿಪ್ಟ್, ನಂಬರ್ 3 ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಗುರುರಾಜ್ ಶೆಟ್ಟಿ ಅವರು ಒಂದು 6 ಪ್ಯಾಕ್ ಬರೋಕ್ಕೋಸ್ಕರ ನಮ್ಮ ಸೂಪರ್ ಸ್ಟಾರ್ಸ್ ಪುನೀತ್ ಅವರು ಅಂಥವರೆಲ್ಲ ಎಷ್ಟು ಸಹನೆಯಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರು 6 ಪ್ಯಾಕ್ ಬರಬೇಕಂದ್ರೆ. ಒಂದು ಸ್ಕ್ರಿಪ್ಟ್ಗೆ 6 ಪ್ಯಾಕ್ ಬರೋಕ್ಕೆ ಏನೇನು ಮಾಡಬೇಕೋ ಅದು ಗುರುರಾಜ್ ಶೆಟ್ಟಿ ಅವರು ಮಾಡಿದ್ದಾರೆ. ಅದರಿಂದ ಈ ಫಿಲಮ್, ನಾನೀಗ ಈ ವೇದಿಕೆ ಮೇಲೆಯಿಂದ ಹೇಳ್ತಾ ಇದ್ದೀನಿ, ಈ ಫಿಲ್ಮಲ್ಲಿ ಯಾವ ಸೀನ್ ಆದ ಮೇಲೆ ನೆಕ್ಸ್ಟ್ ಇದು ಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಎಲ್ಲರೂ ಸಿನಿಮಾ ನೋಡೋರೆಲ್ಲ ಭವಿಷ್ಯದ ಜೋಸ್ಯ ಹೇಳುವಂಥ ಜ್ಞಾನ ಬಂದುಬಿಟ್ಟಿದೆ. ಯಾಕಂದರೆ ಒಂದು ಕಾಲದಲ್ಲಿ ಒಂದೇ ಲ್ಯಾಂಗ್ವೇಜ್ ಪಿಕ್ಚರ್ಸು. ನಮ್ಮ ಕನ್ನಡ ನಾಡಲ್ಲಿ ಆ ಥರ ಇಲ್ಲ. ಇಲ್ಲಿ ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಇಂಗ್ಲೀಷ್, ಬೇರೆ ಎಲ್ಲ ಭಾಷೆಗಳೆಲ್ಲ ನೋಡ್ತಾ ಇರ್ತಾರೆ. ಈ ನೆಟ್ ಬಂದ ಮೇಲೆ, OTT ಪ್ಲಾಟ್ಫಾರ್ಮ್ ಬಂದ ಮೇಲೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಜ್ಞಾನ ಪ್ರೇಕ್ಷಕನಿಗೆ. ಎಲ್ಲ ನಮ್ಮ ಭವಿಷ್ಯ ಜೋಶ್ ಹೇಳ್ಬಿಡ್ತಾರೆ. ಈ ಸೀನ್ ಆದಮೇಲೆ ಇದು ಬರುತ್ತೆ, ಇದಾದಮೇಲೆ ಹಾಡು ಬರುತ್ತೆ, ಇದಾದಮೇಲೆ. ಈ ಫಿಲ್ಮ್ನಲ್ಲಿ ನೀವು ಆ ಥರ ಹೇಳೋಕ್ಕಾಗಲ್ಲ. ಫಸ್ಟ್ ಇದರಲ್ಲಿರೋ ಗ್ರಿಪ್ ಹೇಳ್ತಾ ಇದ್ದೀನಿ. ಸ್ಕ್ರೀನ್ ಪ್ಲೇನಲ್ಲಿ ಒಂದು ಹೊಸತನನ ಇದರಲ್ಲಿ ನೀವು ನೋಡ್ತೀರ. ಕ್ಯಾರೆಕ್ಟರೈಸೇಷನ್ನಲ್ಲಿ ಒಂದು ಹಾರ್ಟ್ ಟಚಿಂಗ್ನೆಸ್ ಇದರಲ್ಲಿ ನಿಮಗೆ ಗೊತ್ತಾಗತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹವಾಮಾನವೇ ಸುಂದರ ಸುಂದರ, ನಾನು ಹಾಡುಗಾರನಲ್ಲ, ಆದ್ರೂ ದಟ್ ವಾಸ್ ಹಾಂಟಿಂಗ್ ಮೀ ಸಿನ್ಸ್ ಮಂತ್ಸ್ ಟುಗೆದರ್. ನಾನಿನ್ನನ್ನು ನೋಡಿದ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನನ್ನ ಲವಲವಿಕೆ. ಆಮೇಲೆ ಒಂದು ಜೈನ್ ಟೆಂಪಲ್ನಲ್ಲಿ ಒಂದು ಸಾಂಗ್ ಬರುತ್ತೆ, ಓ ಅಂತ. ದಟ್ ವಾಸ್ ಲೈಕ್ ಎ ವಂಡರ್ಫುಲ್. ಮ್ಯೂಸಿಕಲ್ಲಿ ಇಟ್ಸ್ ಫ್ಯಾಂಟಾಸ್ಟಿಕ್ ಮೂವಿ. ಪರ್ಫಾರ್ಮೆನ್ಸ್ ವೈಸ್ ನಾನು ಹೇಳ್ತಾ ಇದ್ದೀನಿ, ತಾಯಾಣೆಗಂತ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ಟೇಜ್ ಮೇಲೆ ಬಂದರೆ ಹಾಳು ಪ್ಲೀಸ್ ಓಕೆ. ಈ ಫಿಲ್ಮ್ನಲ್ಲಿ ಹೀರೋ ನನಗೆ 73 ಮೇಲೆ ಆಗಿಬಿಟ್ಟಿದೆ. ಸುಮಾರು ಫಿಲ್ಮ್ಸ್ ಮಾಡಿದ್ದೀನಿ, ಸುಮಾರು ಪಿಕ್ಚರ್ಸ್ ನೋಡಿದ್ದೀನಿ, ಸ್ವಲ್ಪ ಅನುಭವ ಬಂದಿದೆ. ಸ್ವಲ್ಪ ಕಿರಣ್ ಮೈ ಡಿಯರ್ ಫ್ರೆಂಡ್, ಇವರು ನೆಕ್ಸ್ಟ್ ಜನರೇಷನ್ ಕಮರ್ಷಿಯಲ್ ಹೀರೋ ಆಗ್ತಾನೆ. ಪರ್ಫಾರ್ಮೆನ್ಸ್ನಲ್ಲಿ ಚಿರಂಜೀವಿ ಅವರು, ನಾಗಾರ್ಜುನ ಅವರು, ಸೌಂದರ್ಯ ಅವರು, ಅಂಬರೀಷ್ ಅವರು, ದೊಡ್ಡ ಸ್ಟಾರ್ಸ್ಗೆಲ್ಲ ಸೆಟ್ಸ್ನಲ್ಲಿ ಡೈಲಾಗ್ ಹೇಳ್ಕೊಡೋದು, ಪರ್ಫಾರ್ಮೆನ್ಸ್ ಹೇಳೋದು, ಈ ಥರ ಬೇಕಂತ ಹೇಳೋದು ನನಗೆ ತುಂಬ ಅವನ್ನೆಲ್ಲ ನೋಡಿದ್ದೀನಿ. ಕಿರಣ್ನ ನೋಡಿದ್ದೀನಿ. ಅದರಲ್ಲಿ ಪರ್ಫಾರ್ಮೆನ್ಸ್ ಲವಲವಿಕೆಯಾಗಿ ಈಸಿಯಾಗಿ ಮಾಡ್ತಾರೆ. ಕೋಪ, ಎಕ್ಸ್ಪ್ರೆಷನ್, ಲವ್ ಎಲ್ಲವೂ. ಇವರು ನೆಕ್ಸ್ಟ್ ಸೂಪರ್ ಸ್ಟಾರ್ಸ್ ಲಿಸ್ಟ್ನಲ್ಲಿ ಬರ್ತಾರೆ. ಅದೇ ಥರ ಪೂಜಾರಿ ಅವರು, ಚಂದ್ರಕಾಂತ್ ಪೂಜಾರಿ ಅವರು, ಅವರಿಗೆ ಸಿನಿಮಾ ಅಂದರೆ ಒಂದು ದೇವಿ ಥರ, ದೇವತೆ ಥರ. ಆ ದೇವತೆಯನ್ನು ಪೂಜಿಸಬೇಕು ಅಂತ. ಈಸ್ ರಿಯಲಿ ಫ್ಯಾಂಟಾಸ್ಟಿಕ್. ತುಂಬ ಪ್ಯಾಷನ್, ಹೆಜ್ಜೆಯಲ್ಲಿ ನೋಡಿದ್ದೀನಿ. ಅದೇ ಥರ ಕ್ಯಾಮ್ರಾಮನ್ ರಾಘವೇಂದ್ರ
ಈ ಫಿಲ್ಮ್ನಲ್ಲಿ ನಾನೇನು ತೋರಿಸ್ಬಿಡ್ಬೇಕು ಅನ್ನೋದು ಬಂದ್ಬಿಟ್ಟಿದೆ ಅವ್ರಿಗೆ. ಏನು ಮಾಡ್ತಾನೆ, ಈ ಗೋಸ ಮೇಲೆ ಹೋಗ್ತಾನೆ, ಸರಿ ಮೇಲೆ ಹೋಗ್ತಾನೆ, ಇಲ್ಲಿ ಬಾ ಅಂತಾನೆ, ಅಲ್ಲಿ ಬಾ ಅಂತಾನೆ, ಇದು ಅದೆಲ್ಲವೂ ನೋಡಿದ್ದೀನಿ ನಾನು. ಎಕ್ಸ್ಟ್ರಾರ್ಡಿನರಿ. ಆರ್ಟ್ ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಆಲ್ ಆರ್ಟಿಸ್ಟ್, ಹೀರೋಯಿನ್ಸ್ ಇವರೆಲ್ಲ ಅವರನ್ನು ಪ್ರೊಡ್ಯೂಸರ್ ಬಂದು ಇಲ್ಲಿ ಬಂದ ತಕ್ಷಣ ನಮ್ಮ ಹೀರೋಯಿನ್ ಜೊತೆ ನಾನು ಮಾತಾಡ್ತಾ ಇದ್ದಾರೆ, ನಾವು ಕಣ್ಣಿಗೆ ಕಾಣಲಿಲ್ಲ ಹೀರೋ ಅಂತ ಹೇಳ್ತಾ ಇದ್ದಾರೆ. ಸೊ ರಿಯಲಿ ದೇ ಡಿಡ್ ವೆರಿ ಗುಡ್ ಜಾಬ್. ಆ್ಯಂಡ್ ಎಡಿಟರ್, ಒಳ್ಳೆ ಫಿಲ್ಮ್ 2 ಟೇಬಲ್ಸ್ ಮೇಲೆ ರೆಡಿ ಆಗುತ್ತೆ. ದೊಡ್ಡವರು ಹೇಳಿದ್ದಾರೆ, ರೈಟರ್ಸ್ ಟೇಬಲ್ ಆ್ಯಂಡ್ ಎಡಿಟರ್ಸ್ ಟೇಬಲ್. ರೈಟರ್ಸ್ ಟೇಬಲ್ ಅವರು ಗುರುರಾಜ್ ಶೆಟ್ಟಿ ಒಂದು ಜಾಸ್ತಿ ಕ್ಷಮಿಸಿ, ನನಗೆ ಕನ್ನಡದಲ್ಲಿ ಸುಮಾರು ಎಲ್ಲರ ಜೊತೆ ಐ ಹ್ಯಾವ್ ಮೆನಿ ಥೌಸಂಡ್ಸ್ ಆಫ್ ಕನ್ನಡ ಬುಕ್ಸ್ ಇದೆ ನನ್ನ ಲೈಬ್ರರಿಯಲ್ಲಿ. ಎಲ್ಲ ರೈಟರ್ಸ್ ಜೊತೆ ಎಲ್ಲ ನನಗೆ ಸ್ವಲ್ಪ ಫ್ರೆಂಡ್ಶಿಪ್ ಇದೆ. ಆದರೆ ಚಿತ್ರದುರ್ಗದಲ್ಲಿ ಶಿವು ಅಂತ ಒಬ್ಬ ಹುಡುಗ ಇದ್ದಾನೆ. ಹಿ ವಿಲ್ ಕಮ್ ಎ ಡೇ, ಹಿ ವಿಲ್ ಶೋ ವಾಟ್ ಸಿನಿಮಾ ರೈಟಿಂಗ್ ಈಸ್. ಚಿತ್ರದುರ್ಗದಲ್ಲಿದ್ದಾನೆ, ಅವ್ರು ಬರ್ತಾರೆ, ಅವರು ನನ್ನ ಜೊತೆಗಿದ್ದಾರೆ. ಆ್ಯಂಡ್ ದೆನ್ ಗುರುರಾಜ್ ಶೆಟ್ಟಿ ಈಸ್ ಅ ವಂಡರ್ಫುಲ್ ರೈಟರ್. ನಮ್ಮ ಗುರುಗಳ ಆಚಾರ್ಯ ಆತ್ರೇಯವರು, ತೆಲುಗಿನಲ್ಲಿ ಅವರನ್ನು ಮೀರಿದವರು ಬೇರೆ ಯಾರಿಲ್ಲ. ಇವರಿಬ್ಬರಲ್ಲಿ ನಾನು ನನ್ನ ಗುರುಗಳನ್ನ ನೋಡ್ತಾ ಇದ್ದೇನೆ ಇದರಲ್ಲಿ. ಸೊ ಆಲ್ ದಿ ಬೆಸ್ಟ್ ಮೈ ಡಿಯರ್ ಫ್ರೆಂಡ್. ಈ ಪಿಕ್ಚರ್ ತಂಡಕ್ಕೆ ಸೂಪರ್. ಇನ್ನೊಂದು ಹೇಳ್ಬಿಡ್ತೀನಿ, ಒಂದೇ ಒಂದು ಮಾತು. ಒಂದು ಸಣ್ಣ ಫಿಲ್ಮ್ಗೆ ಎಂಕರೇಜ್ಮೆಂಟ್ ಕೊಡೋಕ್ಕೆ ಬರಬೇಕು, ದೊಡ್ಡವರು ಬರಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡವರು ಬಂದಿಲ್ಲ ಅಂತ ಗುರುರಾಜ್ ಶೆಟ್ಟಿ ಅವರಿಗೆ ಸ್ವಲ್ಪ ಸಿಟ್ಟು ಬಂದಿದೆ. ಆದರೆ ಮೈ ಡಿಯರ್ ಫ್ರೆಂಡ್, ಗುರೂಜಿ, ಕಿರಣ್ಜಿ, ನೆಕ್ಸ್ಟ್ ನೀವು ಮಾಡೋ ಫಿಲ್ಮ್ಗೆ ದೊಡ್ಡವರೆಲ್ಲ ಬರ್ತಾರೆ, ಬರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಿರಣ್ ಅವ್ರಿಗೆ ಹಾಗೆ ಗುರುತೇಜ್ ಶೆಟ್ಟಿ ಅವ್ರಿಗೆ ಸಿಕ್ಕಿದ ಕಾಂಪ್ಲಿಮೆಂಟ್ ನೋಡಿದ್ರಿ ನೀವು. ಅದು ನಿಜವಾಗ್ಲೂ ಚಿಕ್ಕ ವಿಷಯ ಅಲ್ಲ. ಬಿಕಾಸ್ JK ಭಾರವಿಯಿಂದ ಒಂದ್ಸರಿ ಸರ್ಚ್ ಮಾಡಿದ್ರೆ ವಿಕಿಪೀಡಿಯಾದಲ್ಲಿ ಅಥವಾ ಗೂಗಲಲ್ಲಿ ನಿಮಗೆ ಖಂಡಿತ ಗೊತ್ತಾಗುತ್ತೆ ಅದು ಎಷ್ಟು ಮಹತ್ವವಾದ ಲೈನ್ ಅಂತ. ಸರ್ ನೀವು ಎಲ್ಲ ಮಾಡಿದ್ದೀರಾ, ನಾವು ಜಸ್ಟ್ ಹೇಳ್ತಾ ಇದ್ದೀವಿ ಅಷ್ಟೇ. ಅಷ್ಟೆಲ್ಲ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಲೈಫಲ್ಲಿ. ಈಗ ನಮ್ಮ ಚಿತ್ರದ ನಾಯಕಿಯರು 3 ಜನ ಇದ್ದಾರೆ. ಅದರಲ್ಲಿ ಒಬ್ಬರು ಇವತ್ತು ಬಂದಿಲ್ಲ, ಸಮೀಕ್ಷಾ ಅವರು. ಈಗ ಇನ್ನಿಬ್ಬರು ಮುದ್ದಾದ ನಾಯಕಿಯರನ್ನ ಸ್ಟೇಜ್ ಮೇಲೆ ಕರೆಯೋಣ. ಅಪೂರ್ವ ಹಾಗೆ ರಾಧ್ಯ, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ನಮ್ಮ ಡೈರೆಕ್ಟರ್ ಸರ್ ಮೊದಲೇ ಹೇಳ್ಬಿಟ್ಟಿದ್ದಾರೆ ಕಮ್ಮಿ ಮಾತಾಡಿ ಅಂತ ಹೇಳಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮ ಗಣ್ಯ ಅತಿಥಿಗಳಾದ JK ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವರ್ಡ್ಸ್ ನಮಗೆ ತುಂಬ ಇಷ್ಟ ಆಯಿತು. ಏಕೆಂದರೆ ನಿಮ್ಮ ಮಾತುಗಳನ್ನ ಕೇಳಿದ್ರೇ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ಸರ್ ಒಬ್ಬರು ಹೇಳಿದರು, ಯಾರು ಬರಲಿ ಬರ್ದಲೇ ಇರಲಿ, ಚೆನ್ನಾಗಿರೋ ಸಿನಿಮಾ ಸಖತ್ತಾಗಿ ಹೋಗುತ್ತೆ. ಸೊ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ರಾನಿ ಸಿನಿಮಾದೆಲ್ಲ ಟೀಸರ್ ಆಗಿರಲಿ, ಟ್ರೇಲರ್ ಆಗಿರಲಿ ರಿಲೀಸ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ನಾನು ಇದರಲ್ಲಿ ಪೊಲೀಸ್ ಆಫೀಸರಾಗಿ ಕಾಣಿಸ್ಕೋತಾ ಇದ್ದೀನಿ. ನನಗೊಂದು ಚೈಲ್ಡ್ಹುಡ್ ಡ್ರೀಮ್ ಇತ್ತು ಆ್ಯಕ್ಚುಲಿ. ಈ ಪೊಲೀಸರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ ಅಷ್ಟೊಂದು? ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಗತ್ತು, ಕಳ್ಳರೆಲ್ಲ ಓಡೋಗ್ತಾರೆ. ಫಸ್ಟ್ ಆಫ್ ಆಲ್ ಕಳ್ಳರೆ ಎಲ್ಲರೂ ಮನೆ ನುಗ್ಗಿ ಇಲ್ಲ ಏನೋ ಒಂದು ಮಾಡ್ತಾರೆ. ಬಟ್ ಆ ಪೊಲೀಸ್ ಆಫೀಸರಿಗೆ ಅಷ್ಟು ಧೈರ್ಯ ಹೇಗೆ ಬರೋಕ್ಕೆ ಸಾಧ್ಯ ಅನ್ನೋ ಒಂದು ಇದು ಮೊದಲಿಂದನೂ ಇತ್ತು ನನಗೆ. ಆಮೇಲೆ ಭಯನೂ ಕೂಡ ಇತ್ತು ಪೊಲೀಸ್ ಅಂದರೆ. ಬಟ್ ಗೊತ್ತಿಲ್ಲ, ಸಿನಿಮಾ ಅಂತ ಬಂದಮೇಲೆ ನಾವೆಲ್ಲ ಕ್ಯಾರೆಕ್ಟರ್ಗಳನ್ನೂ ಮಾಡ್ತೀವಿ. ಆ ಪೊಲೀಸ್ ಆಫೀಸರ್ ಆಗಿ ಇಷ್ಟು ಬೇಗ ಕಾಣಿಸ್ಕೋತೀನಿ ನಾನು ತೆರೆ ಮೇಲೆ ಅಂತ ನಂಗೆ ಗೊತ್ತಿರಲಿಲ್ಲ. ಆ ಒಂದು ಆಪರ್ಚುನಿಟಿ ನಮ್ಮ ಡೈರೆಕ್ಟರ್ ಸರ್ ನಂಗೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಸ್ಟಾರ್ಟಿಂಗ್ ನಿಜವಲ್ಲೂ ಭಯ ಆಯಿತು, ಹೇಗೆ ಇದನ್ನು ಮಾಡೋದು ಏನು ಅಂತ ಹೇಳಿ. ಬಟ್ ಅವರ ಒಂದು ಏನಂತಾರೆ, ಅವ್ರ ಮುಂದೆ ನಿಂತು ನಮ್ಮನ್ನು ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ಸಿನಿಮಾದಲ್ಲಿ ಈ ಥರ ಕಾಣಿಸ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ತಗೋತಾರೆ ಅಂತ ಹೇಳಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಿರಣ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್. ಸೊ ನಾನು ನೋಡಿದಂತಹ ಒಂದು ಒಳ್ಳೆ ಡೆಡಿಕೇಶನ್ ಇರೋವಂತಹ ಗೆಳೆಯ. ತುಂಬ ಒಳ್ಳೆಯದಾಗಲಿ, ತುಂಬ ಒಳ್ಳೆ ಫೇಮ್ ಬರುತ್ತೆ, ಅದು ನಂಗೆ ಚೆನ್ನಾಗಿ ಗೊತ್ತಿದೆ ರಾನಿ ಫಿಲಮಿಂದ. ಹಾಗೆ ನನ್ನ ಫ್ರೆಂಡ್ ರಾಧ್ಯ ಅವರು ಅಷ್ಟೇ ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮೇನ್ಲಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ ತುಂಬ ಒಳ್ಳೆಯದಾಗಲಿ. ಗೊತ್ತಾಗ್ತಿದೆ ಎಷ್ಟು ರಿಚ್ ಇದೆ ಸಿನಿಮಾದಲ್ಲಿ. ಒಂದೊಂದು ಫ್ರೇಮ್ ಕೂಡ ಅಷ್ಟು ರಿಚಾಗಿ ತೋರಿಸಿದ್ದಾರೆ. ಏಕೆಂದರೆ ಎಷ್ಟೋ ಶೂಟ್ಸ್ ಮಾಡ್ತಾ ಇದ್ದೀವಿ ನಾವು, ಇವಾಗ ಎಷ್ಟೊಂದು ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ. ಮೀಡಿಯಾ ಪೀಪಲಿಂದ ನಮ್ಗೆ ತುಂಬ ಒಳ್ಳೆ ರೀಚ್ ಸಿಗ್ತಾ ಇದೆ. ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ಸ್, ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ. ಯಾವಾಗಲೂ ಓಕೆನಾ ಮೇಡಮ್, ಓಕೆನಾ, ಕಂಫರ್ಟಬಲಾ? ಬಿಕಾಸ್ ಪೊಲೀಸ್ ಆಫೀಸರ್ ಅಂದರೆ ಸ್ವಲ್ಪ ಗತ್ತಲ್ವಾ, ಒಂಥರ ಹುಡುಗ ಗಂಡುಬೀರಿನೇ ಪಕ್ಕ. ಸೊ ಅವ್ರು ಒಂಚೂರು ಕಂಫರ್ಟಬಲ್ ಆಗಿ ಇದು ಮಾಡಿದರು. ಸೊ ಎಲ್ಲರಿಗೂ ಒಳ್ಳೇದಾಗಬೇಕು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.
ಸರ್ ಎಷ್ಟು ಧೈರ್ಯ ಅಂದರೆ ಒಂದ್ಸಲ ಸೆಟ್ಟಲ್ಲಿ ಸರ್ ಎಲ್ಲರನ್ನೂ ಕರೆಸಿ ಎಲ್ಲ ಹುಡುಗರಿದ್ರು, ನಾನು ಯೂನಿಫಾರ್ಮಲ್ಲಿದ್ದೆ, ಫ್ರಾಂಕ್ ಮಾಡಿಸಿದ್ರು. ನನಗೆ ಒಳಗೆ ಫ್ರಾಂಕ್ ಮಾಡಿಸಿದಾಗ ಅದೇನೋ ಒಂದು ಗಾಡಿನ ಡ್ಯಾಮೇಜ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದಾರೆ ಅಪೂರ್ವ ಮೇಡಮ್ ಅಂತ ಹೇಳಿಬಿಟ್ಟು ಒಂದು ಫ್ರಾಂಕ್ ಮಾಡಿದರು. ಏನಾಯಿತು ಅಂದರೆ ಇಷ್ಟು ಜನ ಹುಡುಗರಿದ್ದಾರೆ ಅಲ್ಲಿ, ನಂಗೆ ಭಯ ಆಗ್ತಿಲ್ಲ, ಒಳಗಡೆ ಭಯ ಇದೆ, ಬಟ್ ನಾನು ಯೂನಿಫಾರ್ಮ್ ವೇರ್ ಮಾಡಿದ್ದೀನಿ. ಒಂದು ಗೊತ್ತು, ಹೌದಾ ನಂದೇನು ತಪ್ಪಿಲ್ಲ, ಓ ಅದೆಲ್ಲ ಗೊತ್ತಿಲ್ಲ ಸರ್, ಡೈರೆಕ್ಟರ್ ಸರಿ ಕಳಿ ಅಂದರೆ ನನಗಳೇ ಒಳಗಡೆ ಬಟ್ ಆಚೆ ಆ ಯೂನಿಫಾರ್ಮ್ ಶಕ್ತಿ ನೋಡಿ, ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಅದು ಬಂದ್ಬಿಡುತ್ತೆ ಯಾರಿಗಾದ್ರೂ ಅಷ್ಟೇ. ಆ ಒಂದು ಶಕ್ತಿ ಆ ಯೂನಿಫಾರ್ಮ್ಗಿದೆ. ಸೊ ಆ ಪವರ್ ನಿಜವಾಗ್ಲೂ ಹೆಣ್ಮಕ್ಳಿಗೆ, ಅಂದರೆ ಹೆಣ್ಮಕ್ಳು ಎಲ್ಲ ಮಾಡಬೇಕು. ಫಸ್ಟ್ ಆಫ್ ಆಲ್ ಲಾಯರ್ ಆಗಿರಲಿ, ಪೊಲೀಸ್ ಆಫೀಸರ್ ರೋಲಲ್ಲಿ ಎಲ್ಲ ರೀತಿಲಿ ಕಾಣಿಸ್ಕೋಬೇಕು. ನಿಜವಾಗ್ಲೂ ಸಿನಿಮಾದಲ್ಲಿ ಪವರ್ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ನನ್ನ ಗುರುಗಳಾದಂಥ ಮಾಸ್ತಿ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಇಷ್ಟು ಒಳ್ಳೆ ಟೀಮ್ ನನಗೆ ಸಿಗೋಕ್ಕೆ ಕಾರಣ ಮಾಸ್ತಿ ಸರ್. ಅವ್ರು ಮೋಸ್ಟ್ಲಿ ಆ ಕಾನ್ಫಿಡೆನ್ಸ್ ನಂಗೆ ತುಂಬಿಸಿರ್ಲಿಲ್ಲ ಅಂದರೆ ಪ್ರಾಬಬ್ಲಿ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ. ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ಸ್, ಐ ಥಿಂಕ್ ತುಂಬ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ಆ್ಯಂಡ್ ಸ್ಟಾರ್ ಕ್ರಿಯೇಷನ್ಸ್, ಐ ಥಿಂಕ್ ತುಂಬ ಜನ ಸ್ಟಾರ್ಸ್ ಈ ಕ್ರಿಯೇಷನ್ಸ್ ಇಂದ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ನಮಗೆ ಟು ಬಿ ವೆರಿ ಫ್ರ್ಯಾಂಕ್ ಎಲ್ಲ ಹಾನೆಸ್ಟಾಗಿ ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಹಾನೆಸ್ಟಾಗಿ ಮಾತಾಡಬೇಕಂದ್ರೆ ತುಂಬ ಒಳ್ಳೆ ಫ್ಯೂಚರ್ ಇದೆ, ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳೋರು ತುಂಬ ಜನ ಇರ್ತಾರೆ. ಬಟ್ ಆ ಆಪರ್ಚುನಿಟಿ ಕೊಡೋದಕ್ಕೆ ಮಾರ್ಕೆಟ್ ಇದೆಯಾ ಅದು ಇದು ಎಲ್ಲ ನೋಡ್ತಿರ್ತಾರೆ. ಬಟ್ ಈ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್ ಮತ್ತು ಚಂದ್ರಕಾಂತ್ ಸರ್ಗೆ. ಆ್ಯಂಡ್ ಗುರು ಸರ್, ಅವರು ನನಗೆ ಒಂಥರ ಫಾದರ್. ಬಿಕಾಸ್ ಸರ್ ಇಲ್ಲ ಅಂದರೆ ಅಪ್ಪಾಜಿ. ಗುರು ಸರ್ ಹೇಗೆ ಅಂದರೆ ಐ ಥಿಂಕ್ ಪ್ರಾಬಬ್ಲಿ ಅವ್ರ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ ಏನೋ ಈ ಹುಡುಗಿ ಟೈಮ್ ತೊಗೊಳ್ತಾ ಇದೆ, ಬೇರೆಯವ್ರನ್ನ ನೋಡೋಣ ಅನ್ನೋ ಆಪ್ಷನ್ಸ್ಗೆ ಹೋಗ್ತಿದ್ರೇನೋ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇಯಿಂದನೂ ತುಂಬ ಸಪೋರ್ಟ್ ಮಾಡಿ ತುಂಬ ಹೊಗಳ್ಕೊಂಡು ಬಂದಿದ್ದೀರಾ ಗುರು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಾನು ಇನ್ನೂ ನೆನಪಿದೆ ಟೀಸರ್ ಟೈಮಲ್ಲಿ ಎಲ್ಲಿಂದ ಸಿಗದೆ ದೇವತೆ ಅನ್ನೋ ಥರ ಏನೋ ಹೇಳಿದ್ರಿ. ಸೊ ಐ ಥಿಂಕ್ ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಂಜಲಿ ಪಾತ್ರ ನನಗೆ ಸಿಗೋ ಹಾಗೆ ಮಾಡಿದ್ದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ನಾನು ಪ್ರತಿಯೊಂದು ಸಲನೂ ನಾನು ಮಾಸ್ತಿ ಸರ್ಗೆ ಅದನ್ನೇ ಹೇಳ್ತಿರ್ತೀನಿ. ನನಗೆ ಪ್ರಾಬಬ್ಲಿ ಅಂಜಲಿ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂದಿದ್ರೆ ನಾನು ಇನ್ನೂ ಕುತ್ಕೊಂಡು ವೇಟೇ ಮಾಡ್ತಿದ್ದೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ದಿಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಆ್ಯಂಡ್ ನಮ್ಮ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ. ಹವಾಮಾನ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಣಿಕಾಂತ್ ಸರ್ ಆ್ಯಂಡ್ ಪ್ರಮೋದ್ ಸರ್ಗೆ. ಆ್ಯಂಡ್ ದ ಮೇನ್ ಪಿಲ್ಲರ್, ಒನ್ ಮೋರ್ ಪಿಲ್ಲರ್ ಅಂದರೆ ನಮ್ಮ DOP ಸರ್ ರಾಘು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಪ್ರತಿಯೊಬ್ಬರೂ ನನ್ನ ಮೀಡಿಯಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿಲಿ ಎಲ್ಲರೂ ಕೇಳ್ತಿದ್ರು, ಯಾಕೆ ನಿಮ್ಮನ್ನ ಯಾವ ಸಿನಿಮಾದಲ್ಲೂ ಇರೋ ಥರ ಚೆನ್ನಾಗಿ ತೋರಿಸಿಲ್ಲ ಅಂತ. ಇಷ್ಟು ಬ್ಯೂಟಿಫುಲ್ಲಾಗಿ ಒಂದು ಫ್ರೇಮಲ್ಲೂ ಆ್ಯಕ್ಚುಲಿ ನನಗೆ ಯಾವಾಗಲೂ ನಂದು ಯಾವಾಗ ಮುಗಿಯತ್ತಪ್ಪ ಅನ್ನೋ ಥರ ಅನಿಸ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಅನ್ನೋ ಥರ ಅನಿಸಿದೆ. ಪ್ರತಿಯೊಂದು ಸಲನೂ ಮೇಕಪ್ಪಿಂದ ಹಿಡಿದು ಹೇರ್ ಸ್ಟೈಲಿಂದ ಹಿಡಿದು ತುಂಬಾ ಎಲ್ಲದರಲ್ಲೂ ಕೇರ್ ತೊಗೊಂಡು ಮಾಡ್ತಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಆ್ಯಂಡ್ ನಮ್ಮ ಮನೆ ಕಡೆಯಿಂದನೂ ತುಂಬ ಥ್ಯಾಂಕ್ ಯು ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಿರಿಬ್ರು ಅವರು ಇಲ್ಲಿ ಆ್ಯಕ್ಚುಲಿ ನಮ್ಮ ತಂಡದಲ್ಲಿ ಎಲ್ಲರೂ ಪಿಲ್ಲರ್ಸ್ ಆಗಿದ್ದಾರೆ. ಬಿಕಾಸ್ ತುಂಬ ಹಾರ್ಡ್ ವರ್ಕಿಂದ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಿರೋ ಅಂಥ ತುಂಬ ಪ್ಯಾಷನ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗೂ ಏನು ತಲುಪಿಸ್ಬೇಕು ಮತ್ತು ಯಾವುದೇ ರೀತಿ ಕಂಫರ್ಟ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಗಿರಿಬ್ರು. ಕಿರಣ್ ಸರ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್. ಪ್ರತಿಯೊಂದು ಸಲನೂ ನಾನು ಹೇಳಿದ್ದೀನಿ, ಐ ಥಿಂಕ್ ಅವ್ರ ಹಾರ್ಡ್ ವರ್ಕ್ ಮತ್ತು ಅವ್ರ ಪ್ಯಾಷನ್ ನಿಜವಾಗ್ಲೂ ಎಲ್ಲೋ ತೊಗೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಗೂ. ಆ್ಯಂಡ್ ರಾನಿ ಡೆಫಿನೆಟ್ಲಿ ರೂಲ್ ಮಾಡುತ್ತೆ ಅಂತ ನಮಗೂ ನಂಬಿಕೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಶ್ ಶೆಟ್ಟಿ ಸರ್, ಧರ್ಮಣ್ಣ ಸರ್, ಸೂರ್ಯ ಕುಂದಾಪುರ್ ಸರ್, ಪ್ರತಿಯೊಬ್ಬರು ನನ್ನ ಹೇಗೆ ಟ್ರೀಟ್ ಮಾಡಿದ್ದಾರೆ ಅಂದರೆ ನನಗೆ ಎಲ್ಲೂ ನನ್ನ ಹೊಸಬ್ಳು ಥರ ಅನಿಸಿಲ್ಲ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಡೀ ತಂಡಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನನ್ನ ಸರ್ ಹೇಳ್ದಂಗೆ ಯಾರೂ ಸಪೋರ್ಟ್ ಬರ್ತಿಲ್ಲ ಅದೆಲ್ಲ ಹೌದು. ಬಟ್ ಐ ಥಿಂಕ್ ನಮ್ಗೆ ಗೊತ್ತಿದೆ ಜನಗಳು ನಮ್ಮ ಸೆಲೆಬ್ರಿಟಿ ಅಂತ. ಸೊ ಜನಕ್ಕೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಿನಿಮಾ. ಸೊ ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ, ನನ್ನ ತಂಡಕ್ಕೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ಆಲ್ರೆಡಿ ಸುಮಾರು ಸರಿ ಹೇಳಿದ್ದೀರಾ ಒಂದು ಒಳ್ಳೆ ರೋಲ್ ಸಿಗಬೇಕು, ರೆಕಗ್ನೈಸ್ ಆಗೋ ಅಂಥದ್ದು, ಅದಕ್ಕೆ ಅದು ಒಪ್ಕೊಳ್ತಾ ಇಲ್ಲ ಅಂತ. ಮೋರ್ ಓವರ್ ಈ ಸಿನಿಮಾದಲ್ಲಿ ಇರೋ ನಿಮ್ಮಿಬ್ಬರು ಪಾತ್ರಗಳು ಕೂಡ ಇದುವರೆಗೂ ಮಾಡಿಲ್ಲದೆ ಇರೋವಂಥ ಪಾತ್ರ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿದೆ. ಸೊ ಅದು ತುಂಬ ಒಳ್ಳೆಯದಾಗಲಿ, ಇದೇ ರೀತಿ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಇರಲಿ, ಇಬ್ರಿಗೂ ತುಂಬ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ಟಾರ್ ಕ್ರಿಯೇಷನ್ಸಿಂದ ಇನ್ನೂ ಒಂದಷ್ಟು ಸ್ಟಾರ್ಗಳು ಕ್ರಿಯೇಟ್ ಆಗಲಿ ಅಂತ. ಆಲ್ರೆಡಿ ಸ್ಟಾರ್ ಕ್ರಿಯೇಟ್ ಆಗೋಗಿದೆ, ಒಂದು ಸ್ವಲ್ಪ ಮೋಡ ಅಡ್ಡ ಇದೆ ಅಷ್ಟೇ, ಸರಿಬೇಕು. ಅದು 12th ಸರಿಯುತ್ತೆ, ಡೆಫಿನೆಟ್ಲಿ ಸ್ಟಾರ್ ನಮಗೆ ಕಾಣಿಸುತ್ತೆ. ಈಗ ಆ ಸ್ಟಾರ್ ಕ್ರಿಯೇಟರ್ಸ್ನ ವೇದಿಕೆ ಮೇಲೆ ಕರೆಯೋಣ. ಪ್ರೊಡ್ಯೂಸರ್ಸ್ ಚಂದ್ರಕಾಂತ್ ಪೂಜಾರಿ ಸರ್, ಹಾಗೆ ಉಮೇಶ್ ಹೆಗ್ಡೆ ಸರ್, ಹಾಗೆ ಗಿರೀಶ್ ಹೆಗ್ಡೆ ಸರ್, 3 ಜನನೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಈ ಸಿನಿಮಾದ ವಿಶೇಷತೆ ಇದು ಒಂದು, 3 ಜನ ಹೀರೋಯಿನ್ಸು, 3 ಜನ ಪ್ರೊಡ್ಯೂಸರ್ಸು, ಇನ್ನೂ ಒಂದಿದೆ, ಆಮೇಲೆ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ತೀನಿ. ಮೊದಲನೇದಾಗಿ ಇವತ್ತು ನಮ್ಮ ಟೀಮ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಗುರು ಸರ್, ಗಿರೀಶು, ಕಿರಣ್ ಸರ್, ಮತ್ತೆಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸು ಮತ್ತು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರನ್ನೂ ಮಿಸ್ ಮಾಡಿಲ್ಲ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬರುತ್ತಂತ ಸಿನಿಮಾ ಹೇಳಿದರು, ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡಲಿಕ್ಕೆ ನಮ್ಮಿಂದ ಏನು ಸಪೋರ್ಟ್ ಬೇಕು ಅದನ್ನು ನಾವು ಕೊಟ್ಟಿದ್ದೀವಿ. ಇನ್ನು ಅದೇ ಸಿನಿಮಾ ಗೆಲ್ಲಿಸ್ಬೇಕಾದ್ರೆ ಏನು ಸಪೋರ್ಟ್ ಬೇಕು ಅದು ಇವಾಗ ನಿಮ್ಮೆಲ್ಲರಿಂದ ಬೇಕು. ನಮಗೆ 100ರಲ್ಲಿ 99% ಜನ ಯಾಕೆ ಸಿನಿಮಾ ಮಾಡ್ತಾಯಿದ್ದೀರಾ, ಏನು ಕೆಲಸ ಇಲ್ವಾ, ದುಡ್ಡು ಜಾಸ್ತಿ ಆದರೆ ನಮಗೆ ಕೊಡಿ, ಹಂಗೆ ಹೇಳಿದವರೇ ಜಾಸ್ತಿ. ಆದರೆ ಆ 1% ಜನ ಯಾರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಏನೋ ಒಂದು ಹೊಸದಕ್ಕೆ ಕೈ ಹಾಕ್ತಿದ್ದೀರಾ, ಒಳ್ಳೇದಾಗತ್ತಂತ ಹೇಳಿದ್ದಾರೆ, ಆ ಬೆಂಬಲದ ಮೇಲೆ ನಾವು ಮಾಡಿದ್ದೀವಿ. ದುಡ್ಡು ಜಾಸ್ತಿ ಆಯ್ತು ಅಂತ ಮಾಡಿಲ್ಲ. ನಾವು ಒಂದು ಪ್ರೊಡ್ಯೂಸರ್ ಆಗಬೇಕಾದ್ರೆ ತುಂಬ ಧೈರ್ಯ ಬೇಕು. ಎಲ್ಲರಿಗೂ ದುಡ್ಡಿದೆ ಅಂತೇಳಿ ಪ್ರೊಡ್ಯೂಸರ್ ಆಗ್ಲಿಕ್ಕೆ ಆಗಲ್ಲ. ಒಂದು ಒಳ್ಳೆ ಪ್ಯಾಷನ್ ಬೇಕು, ಸಿನಿಮಾ ಮೇಲೆ ಪ್ರೀತಿ ಬೇಕು, ಆವಾಗಲೇ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಮೊದಲಿಂದ, ಮಾಧ್ಯಮದವರಾಗಲಿ ಜನರಾಗಲಿ ಎಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಸಿನಿಮಾ ಮೇಲಿರಲಿ. ಸೆಪ್ಟೆಂಬರ್ 12ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತೇಳಿ ನಾನು ಬೇಡ್ಕೊಡ್ತೀನಿ. ತುಂಬ ಥ್ಯಾಂಕ್ಸ್. ನಮಸ್ಕಾರ ಎಲ್ಲರಿಗೂ. ಇದೊಂದು 2 ವರ್ಷ ಜರ್ನಿ ಅಂತ ಹೇಳ್ಬೋದು. ಇದ್ರ ನಿಜವಾದ ನಾಯಕ ಅಂತೇಳಿ ನಾವು ಗುರು ಸರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗುರು ಸರ್ ನೋಡಿದಾಗ ಅವರೊಂದು ಒಳ್ಳೆ ಪ್ರತಿಭೆ ಅಂತ ಹೇಳ್ಬೋದು. ಒಂದು ನಾಯಕತ್ವವಾಗಿ ಇಟ್ಕೊಂಡು ಎಲ್ಲರನ್ನೂ ಮುನ್ನಡೆಸಿ ಒಂದು ಅತ್ಯುತ್ತಮ ಚಿತ್ರಣ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನ್ ರಘು ಸರ್ ಆಗಿರ್ಬೋದು, ಕಿರಣ್ ಸರು, ಗಿರೀಶು, ಒಂದು ಎಲ್ಲ ಒಳ್ಳೆ ರೀತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅತ್ಯುತ್ತಮವಾಗಿ 3 ಜನ ನಾಯಕರೇ ನಮ್ಗೆ ಸಿಕ್ಕಿದ್ದಾರೆ. ಮಾಧ್ಯಮ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಮುಂದೇನು ಇದೇ ರೀತಿ ಸಪೋರ್ಟ್ ಕೊಡಬೇಕು. ಇದೇ 12ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಒಂದು ಥಿಯೇಟ್ರಲ್ಲಿ ಬಂದು ನೋಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹೇಳಿ ನಮಸ್ಕಾರ. ಸ್ವಲ್ಪ ಹುಷಾರಿಲ್ಲ, ಜ್ವರ ಬಂದುಬಿಟ್ಟಿದೆ 3 ದಿನದಿಂದ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಡೇ 1ಇಂದ ನಮಗೆ ತುಂಬ ಸಪೋರ್ಟ್ ಆಗಿ ನಿಂತವರು ಮೀಡಿಯಾದವರು. ಸೊ ಇವತ್ತು ನಮಗೆ ಈ ಸ್ಟೇಜಲ್ಲಿ ಈ ಥರ ನಿಲ್ಲಕ್ಕೆ ಮನಸ್ಸು ಇರಲಿಲ್ಲ. ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ, ಒಳ್ಳೆ ಈವೆಂಟ್ ಮಾಡಿ ಸಿನಿಮಾ ಚೆನ್ನಾಗಿ ಒಂದು ಪ್ರೀ ರಿಲೀಸ್ ಈವೆಂಟ್ ಮಾಡಬೇಕಂತ ನಮಗೆ ತುಂಬ ಇದಿತ್ತು. ಬಟ್ ಆದರೆ ಡೈರೆಕ್ಟರ್ ಹೇಳಿದರು ಈ ರೀಸನ್ ಏನು ಅಂತೇಳಿ. ಬಟ್ ಅದರಿಂದ ನಮಗೆ ಆ ಥರ ಪ್ರೋಗ್ರಾಮ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಬೇಸರ ಇದೆ ತಂಡದಲ್ಲಿ. ಬಟ್ ಆದರೂ ಖುಷಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನಮಗೆ ಬೆನ್ನೆಲುಬಾಗಿ ನಮ್ಮ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಾಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಹಾಗೆ ನಮ್ಮ ಮೀಡಿಯಾದವರಾಗಿರ್ಬೋದು, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾ ಅಂದರೆ ಪ್ರೊಡ್ಯೂಸರ್ ಹೇಳ್ದಾಗೇನೆ ಸ್ಟಾರ್ಟಿಂಗ್ ತುಂಬ ಮಂದಿ ಹೇಳಿದರು, ನನ್ನಲ್ಲೂ ಹೇಳಿದರು, ಇಷ್ಟು ಬಜೆಟ್ ಹಾಕ್ಕೊಂಡು ಏನಕ್ಕೆ ಸಿನಿಮಾ ಮಾಡ್ತೀರಾ, ದೊಡ್ಡ ಬಜೆಟ್ 2 ಕೋಟಿ 3 ಮಾಡ್ಬೋದಲ್ಲ ಅಂತ. ಸೊ ನಾನೊಂದು ರೀಸನ್ ಹೇಳಿದೆ. ಸೊ 2 ಕೋಟಿ ಸಿನಿಮಾ ತುಂಬ ಬರ್ತಾ ಇದೆ ಥಿಯೇಟ್ರಲ್ಲಿ, ಏನಕ್ಕೆ ಸಿನಿಮಾ ನೋಡ್ತಾ ಇಲ್ಲ ಹೋಗಿ ಅಂತೇಳಿ.
ಅಂದರೆ ಕ್ವಾಲಿಟಿ ಕೇಳ್ತಾರೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಕ್ವಾಲಿಟಿ ಚೆನ್ನಾಗಿ ಮಾಡಿದರೆ ಸಿನಿಮಾ ಏನಕ್ಕೆ ಅಷ್ಟು ದೊಡ್ಡ ಬಜೆಟ್ ಹಾಕೊಂಡು ಮಾಡಿದ್ರೆ ಯಾವ್ದಾರು ರಿಟರ್ನ್ಸ್ ನೋಡ್ತೀರಾ ಅಂತ ಎಲ್ಲ ಯೋಚನೆ ಮಾಡಿ ನಾವು ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಬೇಕು ಅಂತ ಬಿಗಿನಿಂಗಿಂದಲೇ ಪ್ರೊಡ್ಯೂಸರ್ ನನಗೂ ಮತ್ತು ಡೈರೆಕ್ಟರ್ಗೆ ಹೇಳಿದ್ರಿಂದ ಇವತ್ತು ರಾನಿ ಇವತ್ತು ಕರ್ನಾಟಕದಲ್ಲಿ ಒಂದಷ್ಟು ಹೆಸರು ಮಾಡಿದೆ ಅಂತ ಹೇಳಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಇವತ್ತು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ನಮ್ಮ ಜೊತೆ ಕೈ ಜೋಡಿಸಿ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೀರೋಯಿನ್ಸ್ಗಳಾಗಿರ್ಬೋದು ಮತ್ತು ಕೋ ಆರ್ಟಿಸ್ಟ್ ಆಗಿರ್ಬೋದು, ಧರ್ಮಣ್ಣ, ಯಶ್ ಶೆಟ್ಟಿ ಅವರು, ಹಾಗೆ ಕಿರಣ್ ರಾಜ್, ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೇವೆ 12ನೇ ತಾರೀಕು. ನಿಮ್ಮ ಆಶೀರ್ವಾದ ಹಿಂಗೇನೇ ಇರಲಿ, ಈ ಸಿನಿಮಾ ದೊಡ್ಡ ಮತ್ತು ಸಕ್ಸಸ್ ಆಗಲಿ ಅನ್ನೋದು ನಾನು ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಟ್ರೈಲರ್ ಇವೆಂಟ್ ನಾವು ಇಲ್ಲೇ ಮಂತ್ರಿ ಮಾಲಲ್ಲಿ ಮಾಡೋಣ ಅಂತ ಇದ್ವಿ. ಸ್ವಲ್ಪ ಸೆಲೆಬ್ರಿಟೀಸು ಅವರೆಲ್ಲ ಕರೆದೆಲ್ಲ ಮಾಡಿಸೋಣ ಅಂತ ಇದ್ವಿ ದೊಡ್ಡದಾಗಿ. ತೊಂದರೆ ಇಲ್ಲ, ಸಿನಿಮಾ ನೀವೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ. ಅವರವರು ನಾನಾ ಕಾರಣದಲ್ಲಿ ಅವ್ರಿಗೂ ಸ್ವಲ್ಪ ಬೇರೆ ಕೆಲಸಗಳಿರ್ತದೆ. ಹಾಗಾಗಿ ಒಂದು 2-3 ಸೆಲೆಬ್ರಿಟೀಸ್ಗೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಯೂಟ್ಯೂಬಲ್ಲೇ ರಿಲೀಸ್ ಮಾಡಿದ್ವಿ. ಇವತ್ತೊಂದು ಇವೆಂಟ್ ಮಾಡಿದ್ದೀವಿ. ಜನರೆಲ್ಲ ಸಪೋರ್ಟ್ ಮಾಡಬೇಕು. ಹೊಸ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರೀಲಿ ನಿಲ್ಲಬೇಕು. ನಮ್ಮಂಥವ್ರು ಕನ್ನಡ ಇಂಡಸ್ಟ್ರಿಗೆ ಬೇಕಂತ ಹೇಳಿದ್ರೆ ಒಳ್ಳೆ ಕಂಟೆಂಟ್ ಇದೆ, ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಭರವಸೆ ಇದೆ. ಥ್ಯಾಂಕ್ ಯು. ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ಆಲ್ರೆಡಿ ಎಷ್ಟೊಂದು ಜನ ಡೈರೆಕ್ಟರ್ಗಳಿಗೆ ಗೊತ್ತಿರುತ್ತೆ. ಈ ಸಿನಿಮಾದಲ್ಲಿ ಆ ಕೊರತೆ ಇಲ್ಲದೆ ಇರೋ ಥರ ಮಾಡಿ ನಮ್ಮ ಗುರುತೇಜ್ ಶೆಟ್ಟಿ ಸರ್ ಅವರ ಟ್ಯಾಲೆಂಟ್ನ ಕಂಪ್ಲೀಟಾಗಿ ನಾವು ಸ್ಕ್ರೀನ್ ಮೇಲೆ ನೋಡಬಹುದು ಅನ್ನೋ ಥರ ಅವಕಾಶ ಮಾಡಿಕೊಟ್ಟಂತಹ 3 ಜನಕ್ಕೂ ಧನ್ಯವಾದಗಳು ಸರ್. ಹಾಗೆ ಈ ಸಿನಿಮಾದಲ್ಲಿ ಇವಾಗ ನೀವು ನೋಡಿದ್ರಿ ಆಲ್ರೆಡಿ ಆ್ಯಕ್ಷನ್ ಇದೆ, ಫುಲ್ ಆ್ಯಕ್ಷನ್ ಪ್ಯಾಕ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಲವ್ ಸ್ಟೋರಿ ಇದೆ. ಈ ಸಿನಿಮಾ ಅಷ್ಟೊಂದು ಸೀರಿಯಸ್ ಆಗಿರುತ್ತಪ್ಪ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಟೀಮಲ್ಲಿ ಧರ್ಮಣ್ಣ ಕಡೂರವ್ರು ಇದ್ದಾರೆ, ಚೇತನ್ ದುರ್ಗ ಇದ್ದಾರೆ, ಹಾಗೆ ಸೂರ್ಯ ಕುಂದಾಪುರ ಅವರಿದ್ದಾರೆ. ಇವ್ರು 3 ಜನ ಇರಬೇಕಾದ್ರೆ ನಗುವಿಗೆ ಕೊರತೆ ಎಲ್ಲಿ? ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಧರ್ಮಣ್ಣ ಹಾಗೆ ಸೂರ್ಯ ಕುಂದಾಪುರ ಅವರು. ಇವತ್ತು ಚೇತನ್ ದುರ್ಗ ಅವ್ರು ಬಂದಿಲ್ಲ ಕಾರಣಾಂತರಗಳಿಂದ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಯಶ್ ಶೆಟ್ಟಿ ಅವ್ರನ್ನ ಬೇಗ ಮನೆಗೆ ಕಳಿಸ್ಕೊಡ್ತೀವಿ. ಒಂದು 2 ಮಿನಿಟ್ಸ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೆ ಹಾಗೆ ನಮ್ಮ ಇಡೀ ಚಿತ್ರತಂಡ ಇದೆ, ಗುರುಗಳಿದ್ದಾರೆ, ಸರ್ ಇದ್ದಾರೆ, ಕರಿಸುಬ್ಬು ಸರು, ಎಲ್ಲರಿಗೂ ಒಂದಿಸುತ್ತಾ ಎಲ್ಲರೂ ಆಲ್ರೆಡಿ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಮಾತ್ರನೇ ಒಂದು 4 ಜನ ಕೇಳಿ, ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಇದು ನಮ್ಮ ತಂಡದ ಒಂದು ಸ್ಟ್ರೆಂತ್ ಅಂತ ಹೇಳ್ತೀನಿ. ಕತೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆಲ್ರೆಡಿ ಎಲ್ಲ ಬಿಟ್ಟಿರೋದ್ರಿಂದ ಯಾವ್ದ್ರ ಬಗ್ಗೆ ಮಾತಾಡಿದ್ರು ಅದನ್ನ ಮಾತಾಡಕ್ಕೆ ಹೋಗ್ಬಾರ್ದು. ಈಗ ಜನ ಮಾತಾಡಬೇಕು, ನೀವು ಅದನ್ನು ಮಾತಾಡಿಸ್ಬೇಕು. ದಯವಿಟ್ಟು 12ನೇ ತಾರೀಕು ಮಿಸ್ ಮಾಡ್ದಂಗೆ ಥಿಯೇಟ್ರಿಗೆ ಬನ್ನಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ರಾನಿ ಸಿನಿಮಾ 12ನೇ ತಾರೀಕು ಮೇಲೆ ಇರಲಿ. ಎಲ್ಲ ಕನ್ನಡಿಗರು ವಿನಂತಿ ಮಾಡ್ತಾ ಮಿಸ್ ಮಾಡ್ದಂಗೆ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ, ದಯವಿಟ್ಟು ನೋಡಿ, ಎಂಕರೇಜ್ ಮಾಡಿ. ಇಂಥ ಹೊಸ ತಂಡಕ್ಕೆ ಎಂಕರೇಜ್ ಮಾಡಿದ್ರೆ ಅವ್ರು ಹೇಳ್ದಂಗೆ ಸರ್ ಆಗಿರ್ಬೋದು, ಕಿರಣ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಎಫರ್ಟ್ ತುಂಬ ಇದೆ. ಯಾಕೆಂದರೆ ಎಲ್ಲ ಹೇಳ್ತಾನೆ ಇರ್ತಾರೆ, ಅದಕ್ಕೆ ನಾನು ಜಾಸ್ತಿ ಹೇಳಿಲ್ಲ, ಯಾಕೆಂದ್ರೆ ಎಲ್ಲ ಹೇಳಿದ್ದಾರೆ ಅಂತ. ದಯವಿಟ್ಟು ಮಿಸ್ ಮಾಡಬೇಡಿ. 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಮಿಸ್ ಮಾಡಿದಾಗ ಒಂದು ಸಿನಿಮಾ ನೋಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ರಾನಿ ಮೇಲೆ ಇರಲಿ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನೀವಿದ್ದಾಗ ನಗುಗೆ ಕೊರತೆ ಎಲ್ಲಿ, ಅದು ಇದು ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಸ್ಟೇಜ್ ಮೇಲೆ ಕರೆದ್ರೆ ನೀವು ನೋಡಿದ್ರೆ ಫುಲ್ ಎಲ್ರಿಗಿಂತ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಲ್ಲ. ಇಲ್ಲ, ಆ್ಯಕ್ಚುಲಿ ಕೆಲವೊಂದನ್ನ ಪರದೆ ಮೇಲೆ ಮಾಡಿದ್ರೆ ಚಂದ, ಬೇರೆ ಕಡೆ ಮಾಡಿದ್ರೆ ಸರಿಯಾಗಲ್ಲ. ದುಡ್ಡು ಕೊಟ್ಟು ನೋಡಲಿ ಸ್ವಲ್ಪ ಜನ ಅಂತ. ಓ, ನೆಕ್ಸ್ಟ್ ಟೈಮ್ ಇವ್ರು ಏನಾದ್ರು ಇವ್ರ ಜೊತೆ ಮಾತಾಡ್ತಾ ನಗ್ಬೇಕು ಅಂದರೆ ಎಲ್ಲರೂ ದುಡ್ಡು ಕೊಟ್ಬಿಟ್ಟು ಫೋನ್ಪೇ ಮಾಡ್ಬಿಟ್ಟು ಮೀಟ್ ಮಾಡಿ, ಆಯ್ತಾ ಮೇಡಮ್? ಅದು ಬೇರೆ, ಇದು ಸ್ಟೇಜ್. ಇಲ್ಲಿಗೆ ಅದಕ್ಕೊಂದು ಗೌರವ ಇರುತ್ತಲ್ಲ. ನಂದು ಅವ್ರು ಹೇಳಿದ್ದೆಲ್ಲ ಎಕ್ಸಾಮ್ 6 ಎಲ್ಲ ಸಬ್ಜೆಕ್ಟು ಬರೆದಿದ್ದೀವಿ. ದಯವಿಟ್ಟು ನಿದ್ದೆಗಣ್ಣಲ್ಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಬೇಡಿ. ಅಂದರೆ ಸರ್, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಸೂರ್ಯ ಕುಂದಾಪುರ ಏನು ಹೇಳಿದನು ಅದೊಂದು ಬೇಡ. ಎಲ್ಲ ಪ್ರೀತಿಯಿಂದ ಈ ಫಿಲ್ಮ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ. ದಯವಿಟ್ಟು ಬೆಳೆಸಿ ಗೆಲ್ಲಿಸಿ. ಥ್ಯಾಂಕ್ ಯು. ಇಲ್ಲ ಸರ್, ಡಾನ್ ಧರ್ಮಣ್ಣ ಸರ್. ಅದೊಂದು ಹೇಳಿಲ್ಲಲ್ಲ, ಇದರಲ್ಲಿ 2 ಶೇಡ್ ಇದೆ ಅಷ್ಟೇ ಹೇಳೋದು.
ಅದನ್ನೇ ಮೇಡಮ್, ಅದೇ ನೀವೇ ಹೇಳಿದ್ರಲ್ಲ, ಎರಡೆರಡು ಪದ ಹೇಳಿದ್ರಿ ಅಲ್ಲ, ಎರಡೆರಡು ಪದ ಹೇಳಿದ್ರಿ, ಹಂಗಾಗಿ ಎರಡೆರಡು ಶೇಡ್ ಇದೆ. ಒಂದು ಕಾಮಿಡಿ, ಈಗ ಬಂದು ಮಾತಾಡಿದ್ನಲ್ಲ ಅದೊಂದು, ಎರಡು. ಇಲ್ಲ ಇಲ್ಲ, ಅವ್ರು ಹಿಂದೆ ಎತ್ತೀವಿ. ಹಾಂ, ನೆಕ್ಸ್ಟ್ ಲೆವೆಲ್. ಒಳ್ಳೇದಾಗಲಿ, ನಿಮ್ಮಿಬ್ಬರು ಜರ್ನಿಗೆ ತುಂಬ ತುಂಬ ಒಳ್ಳೇದಾಗಲಿ. ಹೀಗೆ ಎಲ್ಲರೂ ನಗಿಸ್ತಾ ಇರಿ. ಈಗ ನಮ್ಮ ಯಶ್ ಶೆಟ್ಟಿ ಅವರು ಬೇಗ ಮನೆಗೆ ಹೋಗಬೇಕಾಗಿರೋ ಕಾರಣ ಅವ್ರನ್ನ ಫಸ್ಟ್ ಕರೀತಾ ಇದ್ದೀನಿ. ಹಾಗೆ ಕರಿ ಸುಬ್ಬು ಸರ್, ಹಾಗೆ ನಮ್ಮ ಹಿರಿಯ ನಟರಾದ ಕರಿ ಸುಬ್ಬು ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸಾಂಗ್ ನೋಡಿದ್ದು ನೀವೆಲ್ಲ ಹೇಗಂತೀರೋ ನಾನು ಹಾಗೆ ಅಂತೀನಿ. ಇಲ್ಲ ಮಾತಾಡಿ ಸರ್. ವಾಸವರೇ, ನಿಮಗೆ ಬೇಗನೆ ಹೋಗ್ಬೇಕು ಅಂತ ಇದೆ ಮನೆಗೆ ಅಲ್ವಾ? ಸಿನಿಮಾ ನಾನು ಎರಡು ಮಾತಲ್ಲಿ ನಾನು ಹೇಳಬೇಕು ಅಂದ್ಕೊಂಡಿದ್ದೆ, ಭಾಳ ಕಡೆ ಹೇಳಿದ್ದೀನಿ. ಬಾರ್ವಿ ಅವರು ಹೇಳೇ ಬಿಟ್ರು, ಆದರೂ ರಿಪೀಟ್ ಮಾಡ್ತೀನಿ. ಸಿನಿಮಾ ನನ್ನ ಪ್ರಕಾರ ನಾನು ಕಲ್ತಿದ್ದು, ನನ್ನ ಗುರುಗಳ ಹತ್ರ ಕಲ್ತಿದ್ದು, ಸಿನಿಮಾ ಎರಡು ಕಡೆ ತಯಾರಾಗುತ್ತೆ. ಒಂದು ಸ್ಕ್ರಿಪ್ಟ್ ಟೇಬಲ್ಲು, ಇನ್ನೊಂದು ಎಡಿಟಿಂಗ್ ಟೇಬಲ್ಲು. ನಾನು ಭಾಳಷ್ಟು ಜನಗಳಿಗೆ ನನ್ನ ಮೊದಲನೇ ಸಿನಿಮಾ ಆಗ್ಬೇಕಾದ್ರೆ ಯೋಗರಾಜ್ ಭಟ್ರಿಗೂ ಅದನ್ನೇ ಹೇಳಿದ್ದೆ. ಈಗ ಏನು ನೋವಿಂದ ಮಾತಾಡಿದ್ರು ಗುರುತೇಜ್ ಶೆಟ್ಟರು, ಮಣಿ ಸಿನಿಮಾ ರಿಲೀಸ್ ದಿನ ಇವತ್ತಿನ ಸ್ಟಾರ್ಗಳಾದ ಗಣೇಶು, ದುನಿಯಾ ವಿಜಿ, ಯೋಗರಾಜ್ ಭಟ್ಟು, ಸೂರಿ, ಇವರೆಲ್ಲರಿಗಿನ್ನ ನನಗೆ ಆಗಲೇ ಒಂದು 30 ವರ್ಷದ ಅನುಭವ ಇತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ. ಈಗ 54ನೇ ವರ್ಷ ಅನುಭವ ಸಿನಿಮಾ ಇಂಡಸ್ಟ್ರಿಗೆ. ಮಣಿ ಸಿನಿಮಾ ಬಂದು 21 ವರ್ಷ ಆಯಿತು. ಮೇನ್ಕಾ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡ್ವಿ ಇಷ್ಟು ಜನ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಬನ್ನಿ 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 ಅಂದ್ಬಿಟ್ಟು ಡಿಸೆಂಬರಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು 2003. 2004 ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ, ಸಣ್ಣ ಕ್ಯಾಲೆಂಡ್ರು, ಹೀರೋಯಿನ್ ಫೋಟೋ ಮುಂದೆ ಹಿಂದೆ 12 ತಿಂಗಳ ಕ್ಯಾಲೆಂಡರ್ ಹಾಕಿ ರೋಡಲ್ಲಿ ಹೋಗೋರಿಗೆಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹಂಚ್ತಾ ಇದ್ವಿ ಎಲ್ಲರೂ, ಇನ್ಕ್ಲೂಡಿಂಗ್. ಇವತ್ತೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ, ನಾನು ಇಂಡಸ್ಟ್ರಿನಲ್ಲೇ ಇದ್ದೀನಿ. ಸೊ ಹಾಗೆ ಯಾರೂ ನನಗೂ ಬೆಂಬಲ ಬರಲಿಲ್ಲ. ಸೊ ನಾನು ಆಗಲೇ ಇಂಡಸ್ಟ್ರಿನಲ್ಲಿ 32 ವರ್ಷ ಅನುಭವ ಆಗಿತ್ತು. ಯಾರೂ ಬರಲಿಲ್ಲ. ಲಿಟ್ರಲಿ ಅವ್ರ ಕಾಲುಗಳು ಇಳ್ಕೊಳ್ಳೋದು ಬಾಕಿ, ಬನ್ನಿ ಒಂದು ಆಡಿಯೋ ಫಂಕ್ಷನ್ಗೆ ಅಂತ. ಅಂದರೆ ಅಷ್ಟೊತ್ತಿಗಾಗಲೇ ತುಂಬ ಜನ ನನ್ನ ಸಹಾಯ ಪಡೆದಿದ್ದರು. ಅದು ಬಾರ್ವಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಬಾರ್ವಿ ಅವರು ಕರ್ನಾಟಕಕ್ಕೆ ಬಂದಾಗ ಕೋಣ ಇದೈತೆ ಸಿನಿಮಾಯಿಂದನೂ ಅವರು, ಅವರ ಮದರ್ ಅಂತ ಏನು ಕರೀತಾರೆ, ಜಯಶ್ರೀದೇವಿ ಅವರು, ಚೆನ್ನಾಗೇ ಪರಿಚಯ. ಅವರು ಮೊದಲನೇ ಸಿನಿಮಾಯಿಂದನೂ ನಾನು ಅವ್ರ ಜೊತೆ ವ್ಯವಹಾರ ಇಟ್ಕೊಂಡಿದ್ದೀನಿ. ಮ್ಯಾಗ್ನೆಟಿಕ್ ಟೇಪ್ಸ್ ಸಪ್ಲೈ ಮಾಡ್ತಿದ್ದೆ ನಾನು ಅವಾಗ. ಏನು ಎದೆಗುಂಡಬೇಡಿ, ಈ ಎರಡರ ಮಧ್ಯೆ ಒಂದು ಸೇತುವೆ ಸಿನಿಮಾಗೆ ಆಗಿದೆ. ಅದು ನಮ್ಮ ರಾಘವೇಂದ್ರ ಬಿ ಕೋಲಾರ್ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಸಿನಿಮಾ ನೋಡ್ಬೇಕಾದ್ರೆ ಅಂದ್ಕೊಂಡೆ. ನಮ್ಮ ಪ್ರದೀಪ ಫೋನ್ ಮಾಡ್ದ, ಆಗ್ತಾನೆ ನನ್ನ ಮಗನ ಮದುವೆ ಮುಗಿದಿತ್ತು, ತುಂಬ ಬ್ಯುಸಿ ಇದ್ದೆ, ಈ 3 ದಿನ ಡೇಟ್ ಬೇಕು ಇದೆಯಾ ಅಂತಂದ. ಸರಿಯಪ್ಪ ಬರ್ತೀನಿ ಅಂತೆ. ಸಿನಿಮಾಗೆ ಹೋದ್ಮೇಲೆ ನಾನು ಯಾಕೆ ಬೇಕಾಗಿತ್ತು ಆ ಪಾತ್ರಕ್ಕೆ ಅನ್ನಿಸ್ತು. ಏನು ವಿಶೇಷ ಅನ್ನಿಸ್ಲಿಲ್ಲ ಗುರುತೇಜ್ ಶೆಟ್ಟಿ ನನಗೆ ಕತೆ ಹೇಳಬೇಕಾದ್ರೆ. ಒಂದು 300 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಇಲ್ಲ ಬೆರಳೆಣಿಕೆಯಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿದೆ ನನಗೆ. ಇನ್ನೂ ಪಾತ್ರಗಳ ಹುಡುಕಾಟದಲ್ಲಿ ಇದ್ದೀನಿ ನಾನು. ಬಹುಶಃ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಪಾತ್ರಗಳು ಮಾಡಿದ್ರು ಆ ಸಿನಿಮಾಗಳು ರಿಲೀಸ್ ಆಗಿಲ್ಲ ಇವತ್ತವರೆಗೂ. ವಾಸು ಅವರು ಹೇಳ್ತಾ ಇರ್ತಾರೆ ಎಷ್ಟೋ ಸತಿ, ಒಳ್ಳೆ ಸಿನಿಮಾ ನೋಡಿದೆ ರೀ ನಿಮ್ಮದು ಅಂತ. ಆ ಸಿನಿಮಾ ರಿಲೀಸೇ ಆಗಿರಲ್ಲ. ಅದು ಕನಸುಗಳನ್ನ ಕಟ್ಕೊಂಬರುವಂಥ ನಮ್ಮಂಥವ್ರು ಎಲ್ಲ ದುರದೃಷ್ಟ ಅದು ಚಿತ್ರರಂಗಕ್ಕೆ. ಒಳ್ಳೆ ರೀತಿಯ ಸಿನಿಮಾ ಮೂಡಿ ಬಂದಿದೆ. ನಿರ್ದೇಶಕ ಮತ್ತು ಸಂಕಲನಕಾರ ಇವೆರಡರ ಮಧ್ಯೆ ಸೇತುವೆಯಾಗಿ ರಾಘವೇಂದ್ರ ಬಿ ಕೋಲಾರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನಗೆ ಆ 3 ದಿನದ ಅಂಥ ಮಹತ್ವ ಏನಿಲ್ಲ, ಬಟ್ ಸಿನಿಮಾ ನೋಡಿದಾಗ ನನ್ನ ಪಾತ್ರ ಎಷ್ಟು ಮಹತ್ವ ಇತ್ತು, ನಾನು ಯಾಕೆ ಬೇಕಾಗಿದೆ ಅಂತ ಅದು ನನಗಿನ ಹೆಚ್ಚಾಗಿ ಡೈರೆಕ್ಟಾಗಿ ಗೊತ್ತಿದೆ ಅನಿಸುತ್ತೆ. ಅದಕ್ಕೋಸ್ಕರ ನನ್ನ ಕರೆಸ್ಕೊಂಡಿದ್ರು ಅಂತ ಅನಿಸುತ್ತೆ ನನಗೆ. ಆ 3 ದಿನ ನಾನು ಎಂಜಾಯ್ ಮಾಡಿ ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿ ಅಂತ ನನಗೆ ಅನಿಸುತ್ತೆ. ನನ್ನಿಂದ ಏನು ತೊಗೊಂಡಿದ್ದಾರೆ ಅವ್ರಿಗೆ ಗೊತ್ತು. ಮತ್ತು ಕಿರಣ್ ರಾಜ್, ನಾನು ಬಹದ್ದೂರ್ ಗಂಡು ಸಿನಿಮಾಗೆ ಶೂಟಿಂಗ್ ಹೋದಾಗ ಯಾರು ಹೀರೋ ಅಂದಾಗ ಇವರೇ ಅಂತ. ಇವ್ರು ಯಾವುದೋ ಸೀರಿಯಲ್, ಯಾಕೆಂದರೆ ನಾನು ಆ್ಯಕ್ಟ್ ಮಾಡಿರೋ ಸೀರಿಯಲ್ಲೇ ನಾನು ನೋಡಿಲ್ಲ. ಆ ಸೀರಿಯಲಲ್ಲಿ ಬಹಳ ದೊಡ್ಡ ಸ್ಟಾರು, ನಿಮಗೆ ಗೊತ್ತಿಲ್ವಾ ಅಂತಂದ್ರು. ಇಲ್ಲ ಸದ್ಯ ಗೊತ್ತಿಲ್ಲ ಅಂದೆ.
2 ದಿನ ಅದು ಒಂದು ನೆನಪು. ಮತ್ತೆ ಚಾಮರಾಜನಗರದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ನಾನು ಚಪ್ಪಲಿ ಕಳ್ಕೊಂಡು ದೇವಸ್ಥಾನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ ತಕ್ಷಣ ಕರೋನಾದಲ್ಲಿ ಡೆತ್ ಬೆಡ್ಗೆ ಹೋಗಿ ವಾಪಸ್ ಬಂದಿದ್ದು. ಹೀಗಾಗಿ ಕಿರಣ್ ರಾಜ್ ಅವ್ರನ್ನ ಮರೆಯೋಂಗೇ ಇಲ್ಲ ನಾನು. ಯಾಕೆ ಆ ಸಿನಿಮಾ ಹೀರೋ ಅವರು. ಮತ್ತು ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ. ಭಾಳ ಅದ್ಭುತವಾಗಿ ಬಂದಿದೆ ಸಿನಿಮಾ. ನಾನು ಅಲ್ಲಲ್ಲಿ ಬಿಟ್ಸ್ ನೋಡ್ತಾನೆ ಇರ್ತೀನಿ, ಎಲ್ಲ ಕ್ಲಿಪ್ಪಿಂಗ್ಸು ಗಿರೀಶ್ ಕಳಿಸ್ತಾನೆ ಇರ್ತಾರೆ ನನಗೆ. ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತ್ಕೊಂಡು ಹೊಸಬರ ತಂಡಕ್ಕೆ ಇಷ್ಟು ಹಣ ಧೈರ್ಯವಾಗಿ ಹಾಕಿ ಒಂದು ಸಿನಿಮಾ ಮಾಡಿದಾರಲ್ಲ, ಅವ್ರ ಧೈರ್ಯಕ್ಕೆ ನಿಜವಾಗ್ಲೂ ಮೆಚ್ಚಬೇಕು. ಆ ತಾಯಿ ಭುವನೇಶ್ವರಿ ಇಡೀ ಚಿತ್ರತಂಡನ ಕಾಪಾಡಲಿ. ನಾನು ಚಿತ್ರ ರಿಲೀಸ್ ಆದಮೇಲೆ ಪ್ರತಿ ವಾರ ಪ್ರತಿದಿನ ಸಾಯಂಕಾಲ ಚಿತ್ರಮಂದಿರದ ಮುಂದೆ ನಿಂತ್ಕೊಂಡು ಪಾಂಪ್ಲೆಟ್ ಹಚ್ಚಿ ಸಿನಿಮಾ ನೋಡೋಕೆ ಬನ್ನಿ. ಯಾಕಂದರೆ ಅವಾಗ ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಈ ಥರ ಬರವಣಿಗೆ ನಂಬ್ಕೊಳ್ತಾ ಇದ್ವಿ. ನನ್ನ ಸಿನಿಮಾ ಬಗ್ಗೆ ಒಂದು ಪುಟ ಬರೆದಂಥ ವಾಸು ಅವರು ಇಲ್ಲೇ ಇದ್ದಾರೆ. ಅದ್ಭುತವಾದಂಥ ವಿಮರ್ಶೆ ಬರೆದಿದ್ರು. ಪತ್ರಿಕೆಗಳ ವಿಮರ್ಶೆ ಏನಿದೆಯೋ ಅದನ್ನೇ ನೆಚ್ಕೊಳ್ತಾ ಇದ್ವಿ ನಾವು. ಈಗ ಸೋಷಿಯಲ್ ಮೀಡಿಯಾ ಸಿನಿಮಾ ಬರೋದಕ್ಕೆ ಮೊದಲೇ ಅವಾಗಲೇ ಹೇಳ್ತಾ ಇದ್ರು, ಎಲ್ಲ ಹೀಗಿರುತ್ತೆ, ಈ ಶಾಟ್ ಆದಮೇಲೆ ಈ ಶಾಟ್ ಬರುತ್ತೆ, ಈ ಶಾಟ್ ಆದಮೇಲೆ ಮನೆಯಲ್ಲಿ ಒಂದು 10 ವರ್ಷದ ಮಗು ಇದ್ದರೆ ಕತೆ ಹೇಳ್ಬಿಡುತ್ತೆ ಇವತ್ತು. ಯಾಕಂದರೆ ಅಷ್ಟು ಭಾಷೆಯ ಸಿನಿಮಾಗಳು, ಅಷ್ಟು ಎಂಟರ್ಟೈನ್ಮೆಂಟು ನಮ್ಮ ಫಿಂಗರ್ ಟಿಪ್ಸಲ್ಲಿದೆ. ಸೊ ನಾನು ಮಣಿಯ ಸಿನಿಮಾ ಆದಾಗ ಪಟ್ಟಂಥ ನೋವುಗಳು ಯಾವುದೂ ಈ ತಂಡಕ್ಕೆ ಬಾರದೇ ಇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಜಯವಾಗಲಿ ರಾಣಿ ಚಿತ್ರಕ್ಕೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಬೇಗ ಹೋಗ್ಬೇಕು, ಅದಕ್ಕೆ ಬೇಗ ಬೇಗ ಮಾತಾಡ್ಬಿಡ್ತೀನಿ. ಇನ್ನು ಮೂವಿ ಪ್ರಮೋಷನ್ ಮದುವೆ ಪ್ರಮೋಷನ್ ಗೊತ್ತಾಗಿಲ್ಲ ನನಗೆ. ಥ್ಯಾಂಕ್ ಯು. ನನಗೆ ತುಂಬಾ ಒಂದು ಆಸೆ ಇತ್ತು. ಅಂದರೆ ತುಂಬ ಜನ ಡೈರೆಕ್ಟರ್ಸ್ ನನ್ನ ಹತ್ರ ಹೇಳ್ತಿದ್ರು, ನಿನ್ನನ್ನು ರವಿಶಂಕರ್ ಅವರ ಮಗನಾಗಿ ತೆರೆಯಲ್ಲಿ ನೋಡಬೇಕಂತ ತುಂಬ ಜನ ಹೇಳ್ತಿದ್ರು. ಸೊ ಆ ಒಂದು ಕನಸು, ಆ ಒಂದು ಆಸೆ ನಮ್ಮ ರಾಣಿ ಮೂವಿ ಮುಖಾಂತರ ನಡೀತಿದೆ. ತುಂಬಾ ಕಷ್ಟಪಟ್ವಿ ನಾವು, ಯಾಕಂದರೆ ಡೇಟ್ ಹೊಂದಿಸೋಕ್ಕೆ ಆಗ್ತಿರ್ಲಿಲ್ಲ. ಆದರೂ ಗುರು ಸಾರು 2-3 ತಿಂಗಳು ವೇಟ್ ಮಾಡಿ ನೀನೇ ಮಾಡಬೇಕು ಈ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಹೀರೋ ರಾಘವ ರಾಣಿ ಆಗೋಕ್ಕೆ ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ. ಅದೇನು ಅಂತ ನಾವು ಮೂವಿಲಿ ನೋಡಬೇಕು. ಕಿರಣ್ ಅವರೇ, ತುಂಬ ರೂಟಿಗೆ ಇಳಿದ್ಬಿಟ್ಟು ಯೋಚನೆ ಮಾಡ್ತೀರಾ ಒಬ್ಬ ನಾಯಕನಾಗೋಕ್ಕೆ. ನಿಮ್ಮ ಆಸೆ ತುಂಬ ದೊಡ್ಡದಿದೆ. ಯಾವಾಗಲೂ ನಾವು ಕೂತಾಗ ಮಾತಾಡ್ತಿದ್ವಿ, ಮುಂದೆ ಫ್ಯೂಚರಲ್ಲಿ ಏನೇನು ಮಾಡಬೇಕು, ನಮ್ಮ ಸ್ಟ್ಯಾಂಡ್ ಏನು, ನಾವು ಹೆಂಗೆ ಹೋಗಬೇಕು ಅನ್ನೋದನ್ನು. ಕಿರಣ್ ಅವರ ಒಂದು ಐಡಿಯಾಲಜಿ ಮತ್ತು ಅವರ ಒಂದು ಆ್ಯಕ್ಟರ್ ಆಗೋಕ್ಕೆ ಅವರ ಒಂದು ಪರಿಶ್ರಮ ತುಂಬ ದೊಡ್ಡದಿದೆ. ನಿಜವಾಗ್ಲೂ ಅಲ್ಲಿಗೆ ರೀಚ್ ಆಗಿ ತುಂಬ ಒಳ್ಳೆಯದಾಗಲಿ ನಿಮಗೆ. ಹಾಗೆ ರಾಣಿ ಮೂವಿಗೆ ಒಳ್ಳೆಯದಾಗಲಿ. 12ಕ್ಕೆ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬನ್ನಿ, ಒಟ್ಟಿಗೆ ಕೂತು ಮೂವಿ ನೋಡೋಣ. ಥ್ಯಾಂಕ್ ಯು. ಹಾಗೆ ನಾವು ಗೌಳಿನೋ ಮೂವಿ ನೋಡಿದ್ವಿ, ಗೌಳಿನೋ ಪಾತ್ರ ಮಾಡಿದ್ದೀರಾ ಇದರಲ್ಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನಿಲ್ಲ, ಕಾಳಿ ಮಗ ಗೌಳಿ ಅಷ್ಟೇ, ಮತ್ತೇನಿಲ್ಲ. ಅಷ್ಟೇ. ಅದು ತೆಗೆದ್ರಲ್ಲ ನಾನು ಇವತ್ತು. ಮದುವೆಯಾಗಿ 1 ತಿಂಗಳಾಯ್ತು, ಇನ್ನೇನಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಭೈರವಿ ಸರ್ಗೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಈ ಒಂದು ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅದೇ ಯಶ್ ಶೆಟ್ಟಿ ಅವರು ಹೇಳಿರೋ ಹಾಗೆ ರಾಘವ ರಾಣಿ ಆಗೋದಕ್ಕೆ ಕಾರಣ ಆಗುವಂಥ ಒಂದು ಕ್ಯಾರೆಕ್ಟರ್ ಅನ್ನೋದನ್ನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಗುರು ಸರ್ ಹೇಳ್ತಾ ಇದ್ರು, ನಮ್ಮ ಸಿನಿಮಾ ಅಂತ ಬಂದಾಗ ಯಾರು ದೊಡ್ಡವ್ರು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ. ಸರ್, ಒಂದು ಈ ಮೂಲಕ ಹೇಳ್ತೀನಿ, ಸಿನಿಮಾ ರಿಲೀಸ್ ಆದಮೇಲೆ ಆ ದೊಡ್ಡವರೆಲ್ಲ ನಿಮಗೆ ಫೋನ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನಾವು ನಿಮ್ಮ ಜೊತೆ ನಿಲ್ತೀವಿ, ನೆಕ್ಸ್ಟ್ ಯಾವ ಟೈಮಿಗೆ ಏನಕ್ಕೆ ಹೇಳಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನ ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಫಸ್ಟ್ ಕಾಪಿ ನೋಡಿರೋದ್ರಿಂದ ಹೇಳ್ತಾ ಇರೋಂಥದ್ದು, ಓವರ್ ಕಾನ್ಫಿಡೆಂಟ್ ಅಲ್ಲ, ತುಂಬ ಕಾನ್ಫಿಡೆಂಟಿಂದ ಹೇಳ್ತೀವಿ. ಇದು ನಾನು ಸುಮಾರು ಜನದ ಹತ್ರ ಹೇಳ್ತಾ ಇದ್ದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ಹೇಳಿ ಬಂದು ತುಂಬ ವರ್ಷ ಆಗಿದೆ. 2024 ಕಿರಣ್ ರಾಜ್ ಅವರು ಆ ಒಂದು ಆಸೆಯನ್ನು ಈಡೇರಿಸ್ತಾರೆ ಅಂತ ಹೇಳಿ ನಾನು ಸುಮಾರು ಜನ ಹತ್ರ ಹೇಳ್ತಿದ್ದೆ. ಏನಕ್ಕೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪಕ್ಕಾ ಕಮರ್ಷಿಯಲ್ ಹೀರೋ ಬಂದಿಲ್ಲ, ಸುಮಾರು ವರ್ಷ ಆಯಿತು. ಆ ಆಸೆಯನ್ನು ನೀಗಿಸುವಂಥದ್ದು ಕಿರಣ್ ರಾಜ್ ಅವರು. ಸೊ ಒಂದು ಒಳ್ಳೆ ಚಿತ್ರ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದ್ರೆ, ನನಗೆ ಇಷ್ಟ ಆಗದಿರೋ ಸಿನಿಮಾ ಇನ್ನೊಬ್ರಿಗೆ ಇಷ್ಟ ಆಗ್ಬೋದು. ನಿಮ್ಮ ಅಭಿಪ್ರಾಯನ ಇನ್ನೊಬ್ಬರ ಮೇಲೆ ಹೇರ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ರಿಗೂ ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲೇ ನೋಡೋದಕ್ಕೆ ಸಹಕರಿಸಿ. ಥ್ಯಾಂಕ್ ಯು ಸೊ ಮಚ್. ಮ್ಯೂಸಿಕ್ ಡೈರೆಕ್ಟರ್ ಮಣಿಕಾಂತ್ ಕದ್ರಿ ಸರ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಹಾಗೆ ಸಿನಿಮಾಟೋಗ್ರಾಫರ್ ರಾಘವೇಂದ್ರ ಬಿ ಕೋಲಾರ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಆರ್ಟ್ ಡೈರೆಕ್ಟರ್ ಸತೀಶ್ ಸರ್, ದಯವಿಟ್ಟು ನೀವು ಕೂಡ ವೇದಿಕೆ ಮೇಲೆ ಬನ್ನಿ. ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ರಾಣಿ ಬಗ್ಗೆ ಕಾನ್ಫಿಡೆನ್ಸ್
ಓವರ್ ಕಾನ್ಫಿಡೆನ್ಸ್ ಅಂತಿಲ್ಲ, ಬಟ್ ಒಂದು ಆತ್ಮಾಭಿಮಾನ ಇದೆ. ಆತ್ಮ ಸಮ್ಮಾನದಿಂದ ಹೇಳ್ತಾ ಇದ್ದೀನಿ, ರಾನಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ವಿಷನ್. ಆ್ಯಂಡ್ ಗುರುಗಳಾದ ತಮ್ಮ ಒಂದು ಏನು ಹೇಳ್ಬೋದು, ಒಂದು ಗೈಡೆನ್ಸಲ್ಲಿ ಇದು ಸಿನಿಮಾ ನಡೆದಿದೆ ಭಾರವಿ ಸರ್. ಯಾವತ್ತೂ ಗುರು ಸರ್ ಹೇಳೋದು ಅಂದರೆ ಯಾವ ಥರ ಕತೆ ಬರ್ತಾ ಇದೆ ಅಂತ, ಅದು ಅವರು ಹೇಳ್ದಂಗೆ ನೀವು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಗುರುಗಳ ಆಶೀರ್ವಾದ ಇದ್ದರೆ ಏನೂ ಆಗ್ಬೋದು ಅಂತ ಇದೆ. ನಾನು ತುಂಬ ಗುರು ಪರಂಪರೆಯಿಂದ ಬಂದಿರುವಂಥವನು, ನಿಜವಾಗ್ಲೂ ಅದನ್ನು ಅದೇ ಥರ ತಮ್ಮ ಶಿಷ್ಯ ತೆಗೆದಿದ್ದಾರೆ. ನಾವೆಲ್ಲ ಅದರಲ್ಲೊಂದು ಭಾಗಿಯಾಗಿದ್ದೀವಿ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಗೇನ್ ಕಮಿಂಗ್ ಟು ಕಿರಣ್, 2ನೇ ಸಿನಿಮಾ ಮಾರ್ಚ್ 22 ವರ್ಕ್ ಮಾಡಿದ್ವಿ. ಆ್ಯಂಡ್ ವಾಟ್ ಅ ಗ್ರೋತ್ ಫ್ರಮ್ ದೇರ್ ಟು ಹಿಯರ್. ಆ್ಯಂಡ್ ನಾನು ಅವತ್ತೇ ಹೇಳಿದ್ದೆ, ಕನ್ನಡಕ್ಕೆ ಇನ್ನೊಬ್ಬರು ಒಂದು ದೊಡ್ಡ ಮಾಸ್ ಹೀರೋ ಬಂದಾಯಿತು ಅಂತ ಹೇಳಿ. ನಾನು ಎಲ್ಲರ ಹತ್ರ ಅದೇ ಹೇಳ್ತಾ ಇದ್ದೀನಿ. ಗುರುತೇಜ್ ಸರ್ ಅವ್ರ ಜೊತೆ ಒಡನಾಟ ಇತ್ತು, ಬಟ್ ಇದೇ ಫಸ್ಟ್ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಗೈನ್ ರಾನಿ ತಂಡದ ಬಗ್ಗೆ ಹೇಳೋದಂದರೆ ಈಗ ನಾವೆಲ್ಲರೂ ಅಪರಿಚಿತರಾಗಿ ಬಂದು ಇವಾಗ ಒಂದು ಪರಿವಾರ ಆಗಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ವಿಲ್ ಗೋ ಲಾಂಗರ್ ಸರ್. ಚಂದ್ರಕಾಂತ್ ಸರ್ ಆ್ಯಂಡ್ ಉಮೇಶ್ ಸರ್, ಡೆಫಿನೆಟ್ಲಿ ದಿಸ್ ವಿಲ್ ಗೋ ಲಾಂಗರ್ ವೇ. ಆ್ಯಂಡ್ ಗುರು ಸರ್, ನೀವು ಹೇಳ್ದಂಗೆ ಇವತ್ತು ಯಾರು ದೊಡ್ಡವರು ಬರದೇ ಇರ್ಬೋದು, ಬಟ್ ಅಗೇನ್ ಅವರ ಅನಿವಾರ್ಯ ಕಾರಣಗಳು. ಬಟ್ ನಾವು ನಾಳೆ ಡೆಫಿನೆಟ್ಲಿ ಈ ತಂಡ ಬಂದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಆ್ಯಂಡ್ ಕಿರಣ್ ರಾಜ್ ನಿಮಗೂ ಅಷ್ಟೇ, ಗುರುತೇಜ್ ಸರ್ ನಿಮಗೂ ಅಷ್ಟೇ. ನಾವು ಮುಂದೆ ಯಾರೇ ಹೊಸೊಬ್ರು ಕೇಳಿದ್ರೆ ಒಬ್ಬೊಬ್ಬರಾಗಿ ಇಂಡಿಪೆಂಡೆಂಟ್ ಆಗಿ ಎಲ್ಲರನ್ನು ಸಪೋರ್ಟ್ ಮಾಡೋಣ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಸಿನಿಮಾ ಇಸ್ ಬಿಗ್ಗರ್ ದ್ಯಾನ್ ಲೈಫ್, ಲಾರ್ಜರ್ ದ್ಯಾನ್ ಲೈಫ್. ಯಾವುದೇ ನಮ್ಮ ಪರ್ಸನಲ್ ಕಮಿಟ್ಮೆಂಟ್ ಆಗಲಿ. ಆ್ಯಂಡ್ ಅಗೇನ್ ನಮ್ಮ ತಂಡದ ಎಲ್ಲ ಆ್ಯಕ್ಟರ್ಸ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲ ವಿಷಯಗಳಿಗೂ ನಮ್ಮ ತಂಡದ ಜೊತೆ ಎಲ್ಲ ಒಂದು ಪ್ರೆಸ್ ಮೀಟಿಗೆ ಬಂದರೂ ತುಂಬ ಹೆಲ್ಪ್ ಆಗುತ್ತೆ. ನಾನೇನು ಇವತ್ತು ಲೇಟ್ ಬಂದೆ, ಅಗೇನ್ ಆ್ಯಸ್ ಯೂಶ್ವಲ್ ಅಂತ ಹೇಳ್ತೀನಿ. ಇವಾಗ ಸ್ವಲ್ಪ ಮೈಸೂರು ಕಡೆ ಜಾಸ್ತಿ ಓಡಾಡ್ತಾ ಇದ್ದೀನಿ. ಹಾಗಾಗಿ ಐ ಎಕ್ಸ್ಪೆಕ್ಟೆಡ್ ಟು ಸಿ ಸಚಿನ್ ಆಲ್ಸೋ. ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಇವಾಗ ಇದು ಸಾಂಗ್ ಮಾಡಿರೋದು ನಿಜವಾಗ್ಲೂ ಗೂಸ್ ಬಂಪ್ ಬರೋ ಥರ ಮಾಡುತ್ತೆ. ಅದು ಆ ಸಿನಿಮಾದಲ್ಲೇ ಒಂದು ಪರ್ಟಿಕ್ಯುಲರ್ ಒಂದು ಸಿಚುವೇಶನನ್ನು ನಿಜವಾಗ್ಲೂ ಎತ್ತಿ ಹಿಡಿಯುತ್ತೆ. ಅವರಿಗೂ ತುಂಬ ಒಳ್ಳೆ ಫ್ಯೂಚರ್ ಇದೆ. ಆ್ಯಂಡ್ ಎಲ್ಲ ಒಂದು ಪಾಸಿಟಿವ್ ಎನರ್ಜೀಸ್ ಹ್ಯಾವ್ ಕಮ್ ಟುಗೆದರ್ ವಿತ್ ರಾನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆಲ್ಲ ನಾವು ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಭಾರವಿ ಸರ್ ಜೊತೆ ಅಂಥ ಒಬ್ಬ ದಿಗ್ಗಜರೆಲ್ಲ ಈ ಥರ ಮಾತುಗಳನ್ನು ಅಂದರೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳೋಕ್ಕೆ ಡೆಫಿನೆಟ್ಲಿ ಚಾನ್ಸೇ ಇರಲಿಲ್ಲ. ಆ್ಯಂಡ್ ಲವ್ಲಿ ಹೀರೋಯಿನ್ಸ್, ಯು ಡನ್ ಅ ಗ್ರೇಟ್ ಜಾಬ್, ಲುಕ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಎಲ್ಲರಿಗೂ ಪರ್ಸನಲ್ ಆಗಿ ಮದುವೆ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮಗೂ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎವ್ರಿಥಿಂಗ್. ಓನ್ಲಿ ಥಿಂಗ್ ಇಸ್ ರಾನಿ ಈಸ್ ಕಮ್ ರಿಯಲಿ ಗುಡ್. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್. ಐ ಆಮ್ ಆಲ್ಸೋ ಈಗರ್ಲಿ ಲುಕಿಂಗ್. ಯಾಕಂದರೆ ಎಲ್ಲರಿಗೂ ನಮ್ಮ ಸ್ವಾರ್ಥ ಇರುತ್ತೆ. ನನಗೂ ಒಂದು ಪರ್ಸನಲ್ ಆಗಿ ಒಂದು ದೊಡ್ಡ ಹಿಟ್ ಇಂಡಸ್ಟ್ರಿಗೆ ಬೇಕು, ಕನ್ನಡ ಇಂಡಸ್ಟ್ರಿಗೂ ಬೇಕು. ಆ್ಯಂಡ್ ಎಲ್ಲರೂ ಬಂದು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ, ಮಾಧ್ಯಮ ಮಿತ್ರರೆಲ್ಲರೂ. ಯಾಕಂದರೆ ಸರ್ ಹೇಳ್ದಂಗೆ ಫಸ್ಟಿಂದ ಲಾಸ್ಟ್ವರೆಗೆ ನೀವೇ ಇದ್ದಿದ್ದು, ನೀವೇ ಇರ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಒಂದು ಈ ಪ್ರಯತ್ನವನ್ನು ಎಲ್ಲ ಜನರಿಗೂ ಮನೆಗೂ ಮೂಲೆಗೂ ಮುಟ್ಟಿಸಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಸರ್ ತುಂಬ ಥ್ಯಾಂಕ್ಸ್. ಗುರುಗಳೇ ನಮಸ್ತೆ. ನೀವು ನಮ್ಮನ್ನು ತುಂಬ ಗುರುಗಳೇ ನಮಸ್ತೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ನೀವು ನನ್ನ ರಶಸ್ ನೋಡಿ ತುಂಬ ನನಗೆ ಅಪ್ರಿಷಿಯೇಟ್ ಮಾಡಿದ್ರಿ ಸರ್ ಗುರುಗಳೇ, ತುಂಬ ಥ್ಯಾಂಕ್ ಯು. ಆಮೇಲೆ ಲಾಸ್ಟ್ ವೀಕಲ್ಲಿ ನಾವೆಲ್ಲರೂ ಚೆನ್ನೈಗೆ ಹೋಗಿದ್ವಿ. ನಮ್ಮ ಪ್ರೊಡ್ಯೂಸರು, ನಮ್ಮ ಹೀರೋ, ಡೈರೆಕ್ಟರ್ ಎಲ್ಲ ಸಿನಿಮಾ ನೋಡಿ ತುಂಬ ಖುಷಿಪಟ್ಟರು. ಆಮೇಲೆ ಒಂದು 10 ನಿಮಿಷ ಏನೂ ಮಾತಾಡಲಿಲ್ಲ. ಯಾಕೆ ಅಂತಂದರೆ ಆ ಸಿನಿಮಾದಲ್ಲಿ ಅಷ್ಟೊಂದು ಕಂಟೆಂಟು ಮತ್ತು ಅಷ್ಟು ಕಣ್ಣು ತುಂಬಿಕೊಳ್ಳೋಷ್ಟು ನೋವು ಇತ್ತು. ಆಮೇಲೆ ನಾನು ವರ್ಕ್ ಬಗ್ಗೆ ತುಂಬ ಹೊಗಳಿದ್ರು, ಅಷ್ಟು ಸಾಕು. ತುಂಬ ಥ್ಯಾಂಕ್ಸ್. ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಪಡ್ತೀರಾ. ನಮಸ್ತೆ ಎಲ್ರಿಗೂ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಗುರು ಸರ್, ನೀವು ದೊಡ್ಡವರು ಬಂದಿಲ್ಲ ಅಂತ ಹೇಳಿದ್ರಿ. ನಮ್ಮ ಸಿನಿಮಾಗೆ ನಮ್ಮ ಹೀರೋನೇ ದೊಡ್ಡವರು. ನಮ್ಮ ಸಿನಿಮಾಗೆ ನಾವೇ ದೊಡ್ಡವರು ಅನ್ಕೋಬೇಕು. ನಾವು ಯಾರು ದೊಡ್ಡವರು ಬಂದಿಲ್ಲ, ಅವ್ರು ಬಂದಿಲ್ಲ ಅನ್ಕೊಳ್ಳೇಬಾರ್ದು. ಎಲ್ಲ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲ ಕಥೆಗಳು, ರೀಸನ್ಗಳು ಹೇಳ್ತಾನೆ ಇರ್ತಾರೆ. ಇವತ್ತು ಸಂಡೇ ಯಾವ ಶೂಟಿಂಗು ನಡೆಯಲ್ಲ, ಹಬ್ಬ ರಜದಲ್ಲಿ ಇರ್ತಾರೆ ಎಲ್ಲರೂ. ನಾವು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ನೀವು ಯಾರು ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾವು ನಮ್ಮ ಸಿನಿಮಾನ ನಾವೇ ಪ್ರಮೋಟ್ ಮಾಡೋಣ. ಯಾಕಂದರೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಸಿನಿಮಾ ಮಾತಾಡುತ್ತೆ, 100% ಮಾತಾಡುತ್ತೆ. ಅದು ಗ್ಯಾರಂಟಿ ನನಗಿದೆ. ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ನಮಗೆ, ತುಂಬ ಸಂತೋಷ. ಎಲ್ಲರೂ ಸಿನಿಮಾ ನೋಡಿ ಚೆನ್ನಾಗಿದೆ, ಎಲ್ಲ ಆರೈಸಿ ಅಂತ ಕೇಳ್ಕೊತೀನಿ.
ಇವ್ರು 3 ಜನ ಹೆಂಗೆ ಅಂದರೆ ನಮ್ಮ ವರ್ಕ್ ಆಲ್ರೆಡಿ ಕಾಣಿಸಿದೆ ಇದ್ರ ಮೇಲೆ ಸ್ಕ್ರೀನ್ ಮೇಲೆ, ನಾವೇನಕ್ಕೆ ಜಾಸ್ತಿ ಮಾತಾಡೋದು ಅಂತ. ಆಬ್ವಿಯಸ್ಲಿ ಅದು ನಿಜ. ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸರ್. ಹಾಗೆ ಪ್ರತಿಯೊಂದು ಫ್ರೇಮ್ ಕೂಡ ಕತೆ ಹೇಳೋ ಥರನೇ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಅವ್ರು ಮಾಡಿರೋ ಸೆಟ್ ವರ್ಕ್ ಅಂತೂ ಕಾಣಿಸ್ತಾನೆ ಇದೆ ನಮಗೆ ಟೀಸರಲ್ಲಿ, ಟ್ರೈಲರಲ್ಲಿ ಮತ್ತು ಸಾಂಗ್ಸಲ್ಲಿ. ತುಂಬ ಒಳ್ಳೆಯದಾಗಲಿ ಸಿನಿಮಾಗೆ. ಹಾಗೆ ಈ ಸಿನಿಮಾದಲ್ಲಿ ನಾನು ಹೇಳಿದೆ ಫಸ್ಟೇ, ಬಹುದೊಡ್ಡ ತಾರಾಗಣ ಇದೆ ಅಂತ ಅಂದ್ಬಿಟ್ಟು. ರವಿಶಂಕರ್ ಅವರಿಂದ ಹಿಡಿದು ನಮ್ಮ ಅನಿಲ್ ಯಾದವ್ ಇದ್ದಾರಲ್ಲ ಅವ್ರವರೆಗೂ ಒಂದಷ್ಟು ಜನ ಇದ್ದಾರೆ. ಅವ್ರು ಇಲ್ಲವೇ ಇಲ್ಲ ಇಲ್ಲಿ, ಇದ್ದೀರಾ? ಓಕೆ. ರವಿಶಂಕರ್ ಅವರು, ಉಗ್ರಂ ಮಂಜು ಅವರು, ಸುಜಯ್ ಶಾಸ್ತ್ರಿ, ಮಠ ಗುರುಪ್ರಸಾದ್, ಯಶ್ ಶೆಟ್ಟಿ ಅವರು, ಹಾಂ ಇದ್ದಾರೆ. ಹಾಗೆ ಹೊಸ ಪ್ರತಿಭೆಗಳು ಅಂತ ತಗೊಂಡ್ರೆ ಪೃಥ್ವಿರಾಜ್ ಮತ್ತು ಅರ್ಜುನ್ ಪಾಳ್ಯ ಅಂತ ಇಷ್ಟು ಜನ ಇದ್ದಾರೆ. ಇನ್ನೂ ತುಂಬ ಜನ ಇದ್ದಾರೆ. ಇಲ್ಲಿ ನೀವೇ ನೋಡಿದ್ರಿ, ಕರಿಸುಬ್ಬು ಸರ್ ಇದ್ದಾರೆ. ಸೀನಿಯರ್ಸಿಂದ ಹಿಡಿದು ಫುಲ್ ಜೂನಿಯರ್ಸ್ವರೆಗೂ ಎಲ್ಲ ಥರ ಕ್ಯಾರೆಕ್ಟರ್ಗಳನ್ನು ನಾವು ನೋಡಬಹುದು. ಈಗ ತಡ ಮಾಡೋದು ಬೇಡ, ಎಲ್ಲರೂ ಕಾಯ್ತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಅವ್ರನ್ನ ಲಾಸ್ಟಿಗೆ ಹಾಕಿದ್ದೀನಿ ನಾನು. ನಮ್ಮ ಮಾಸ್ ಕಮ್ ಕ್ಲಾಸ್ ಹೀರೋ, ಮುಂದಿನ ಸೂಪರ್ ಸ್ಟಾರು, ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ, 12th ಗೊತ್ತಾಗತ್ತೆ ಎಲ್ರಿಗೂ. ಕಿರಣ್ ರಾಜ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಎಲ್ಲರೂ ಸಿಕ್ಕಾಪಟ್ಟೆ ಹೊಗಳಿದ್ದಾರೆ. ಇವಾಗ ನೀವು ಸಾಂಗ್ ಬಗ್ಗೆ ಮಾತಾಡಬೇಕು, ಮತ್ತು ನಿಮ್ಮ ಪಾತ್ರದ ಬಗ್ಗೆ ಇನ್ನು ಸ್ವಲ್ಪ ಏನಾದರೂ ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಯೂಶ್ವಲಿ ಲಾಸ್ಟಲ್ಲಿ ಮೈಕ್ ಸಿಕ್ಕಿದಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಎಲ್ಲ ಮುಗಿಸಿರ್ತಾರೆ. ಸೊ ನಾನು ಶಾರ್ಟಾಗಿ ಹೇಳ್ತೀನಿ. ಮೊದಲನೇದಾಗಿ ನನಗೆ ಇದು ಒಂದು ಸಿನಿಮಾ ಅಲ್ಲ, ಇದೊಂದು ಕನಸು. ಆ ಒಂದು ಕನಸು ಇಟ್ಕೊಂಡು ಮನೆಯಿಂದ ಹೊರಟಾಗ ಏನಾಗುತ್ತೆ ಹೇಗಾಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಆ್ಯಂಡ್ ಆ ಒಂದು ಜರ್ನಿಯಲ್ಲಿ ಸ್ಟಾರ್ ಕ್ರಿಯೇಷನ್ಸಿನ, ನೀವೇ ಹೇಳಿದ್ರಿ, ಸ್ಟಾರ್ ಕ್ರಿಯೇಟರ್ಸ್ ನನಗೆ ಉಮೇಶ್ ಸರ್ ಮತ್ತು ಚಂದ್ರಕಾಂತ್ ಸರ್ ಸಿಕ್ಕಿದ್ರು. ನೀವು ಯಾವ ನಂಬಿಕೆ ಇಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ನಂಗೆ ಗೊತ್ತಿಲ್ಲ, ಬಟ್ ಆ ನಂಬಿಕೆಲಿ ಆ ಜೆನ್ಯೂನಿಟಿ ಇತ್ತಲ್ಲ, ಅದನ್ನು ಹೇಗೆ ಮಾಡಿ ಕಾಪಾಡಬೇಕು ಅಂತ ಇತ್ತು. ಅದಕ್ಕೆ ಅಂತ ನಾನು, ಗುರುತೇಶ್ ಶೆಟ್ಟಿ ಸರ್, ನಾವು ತುಂಬ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ ಹೆಸರು ತಕ್ಕ ಹಾಗೆ ಇನ್ನೊಂದಷ್ಟು ಸ್ಟಾರ್ ಈವನ್ ಕ್ರಿಯೇಷನಿಂದ ಹುಟ್ಟಲಿ, ಇನ್ನೊಂದು ಹೆಸರಾಗಲಿ. ಆ್ಯಂಡ್ ಮೇನ್ ಆಗಿ ಇವತ್ತು ನನಗೆ ತುಂಬ ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ನನ್ನ ಗೆಲುವಕ್ಕಿಂತ ನಿಮ್ಮ ಗೆಲುವು ಆಗಲೇಬೇಕು ಅಂತ ಅನ್ನಿಸ್ತಿದೆ. ಆ್ಯಂಡ್ ಅದರಿಂದ ಎಷ್ಟು ಜನ ಫ್ಯಾಮಿಲಿಗೆ ಇವತ್ತು ನೀವೊಂದು ಆಕ್ಯುಪೇಷನ್ ಕೊಟ್ಟಿದ್ದೀರಾ, ಆ ಒಂದು ಸ್ಥಾನ ಕೊಟ್ಟಿದ್ದೀರಾ, ಗೌರವ ಕೊಟ್ಟಿದ್ದೀರಾ, ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ದೀರಾ. ಆ್ಯಂಡ್ ಅದರಿಂದ ಇನ್ನೂ ನಂಬಿಕೆ ಉಳ್ಕೊಂಡಿದೆ. ಹೌದು, ನಾವು ಕಷ್ಟಪಟ್ಟರೆ ಏನೋ ಒಂದು ಆಗುತ್ತೆ ಅಂತ ನಿಮ್ಮಂಥವರಿಂದ ನಂಬಿಕೆ ಇನ್ನೂ ಉಳ್ಕೊಂಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಜಾಗ ಕೊಟ್ಟಿದ್ದಕ್ಕೆ. ನೆಕ್ಸ್ಟು ಗುರುತೇಶ್ ಶೆಟ್ಟಿ ಸರ್, ಅವರು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ, ಬಟ್ ನಾನು ನಿಜವಾಗ್ಲೂ ಅವ್ರನ್ನ ಮನಸ್ಸಿಂದ ಗುರುಗಳ ಥರನೇ ನೋಡ್ತೀನಿ. ನಾನು ಲೈಫಲ್ಲಿ ಯಾರನ್ನೂ ಈ ಥರ ನೋಡಿಲ್ಲ. ಒಬ್ಬನಿಗೋಸ್ಕರ ಇಷ್ಟೊಂದು ಹೋರಾಡೋದು, ಇನ್ನೊಬ್ಬರು ನಾನು ಲೈಕ್ ಹೇಳ್ಕೋಬಾರ್ದು, ಬಟ್ ಈ ಒಂದು ಜರ್ನಿಯಲ್ಲಿ ತುಂಬ ನೀವನ್ ಕ್ಯಾರೆಕ್ಟರ್ಸ್ನ ನೋಡಿದ್ದೀನಿ, ಎಲ್ಲ ಸ್ವಾರ್ಥಿಗಳನ್ನ ನೋಡಿದ್ದೀನಿ, ಎಲ್ಲ ಸ್ವಾರ್ಥ ಇಟ್ಕೊಂಡಿರೋನ ನೋಡಿದ್ದೀನಿ. ಬಟ್ ಇನ್ನೊಬ್ಬ ಬೆಳಿಬೇಕು ಅಂತ ಇಡೀ ಸರ್ಕಲ್ ಜೊತೆ ಒಂದು ಹೋರಾಟ ಮಾಡಿಕೊಂಡು ಇವತ್ತು ಸ್ಥಾನ ನಂಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವದು ಆ ನಂಬಿಕೆ ಜಸ್ಟಿಫೈ ನಿಮಗೆ ಮಾಡೋಕೆ ಆಗ್ತಿರ್ಲಿಲ್ಲ, ಆ ನಿಮಗೆ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಬಟ್ ಪ್ರತಿಯೊಂದು ಗೊತ್ತಾಗ್ತಿತ್ತು. ನೀವು ಕೇಳ್ತಿದ್ದಂಥ ಮಾತುಗಳು, ಜನಗಳು ನಿಮಗೆ ಹೇಳ್ತಿರೋ ಎಲ್ಲ ಮಾತುಗಳು. ಬಟ್ ಆದರೂ ಹೌದು, ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ರೆ ಗೆದ್ದೇ ಗೆಲ್ತೀವಿ ಅಂತ ನೀವೇ ಹೇಳಿದ್ರಿ. ಆ ಒಂದು ಪ್ರಾಮಾಣಿಕ ಪ್ರಯತ್ನದ ಫಲ ಇದು. ಸೊ ರಾನಿ ಸಿನಿಮಾಗೆ, ಆ ವಿಷನ್ಗೆ ಥ್ಯಾಂಕ್ ಯು ಸೋ ಮಚ್. ಜೆ.ಕೆ. ಭಾರ್ಗವಿ ಸರ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಸ್ಟಾರ್ಟಿಂಗಿಂದ ನಮಗೆ ತುಂಬ ಸಪೋರ್ಟಾಗಿ ನಿಂತಿದ್ದೀರಾ. ಆ್ಯಂಡ್ ಪ್ರತಿ ಹಂತದಲ್ಲೂ ಏನೇ ಕರೆಕ್ಷನ್ಸ್ ಇದ್ರು ಅದನ್ನು ಹೇಳಿದ್ದೀರಾ. ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದೀರಾ. ಕೆಲವು ಸರಿ ಸರ್ ತುಂಬ ದೊಡ್ಡದಾಗಿ ಹೊಗಳ್ಬಿಡ್ತಾರೆ, ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾ ಅಂತ ಬಂದಾಗ ಯಾರೋ ಒಬ್ಬರಿಂದ ಆಗಲ್ಲ. ಹೌದು, ಅದಕ್ಕೆ ಹಲವಾರು ಪಿಲ್ಲರ್ಗಳು ಇರ್ತಾರೆ. ಪ್ರತಿಯೊಬ್ಬರು ಅಷ್ಟೇ ಡೆಡಿಕೇಶನಿಂದ ಕೆಲಸ ಮಾಡಿದಾಗ ಮಾತ್ರ ಅದೊಂದು ಸಿನಿಮಾ ಆಗುತ್ತೆ. ಆ್ಯಂಡ್ ಅದರಲ್ಲಿ ನಾನು ಫಸ್ಟು ನಮ್ಮ ರಾಘವೇಂದ್ರ ಬಿ ಕೋಲಾರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಒಂದು ಮಗು ಥರ ಈ ಸಿನಿಮಾನ ಟ್ರೀಟ್ ಮಾಡಿದ್ದೀರಾ. ಪ್ರತಿಯೊಬ್ಬರು ಅಷ್ಟೇ ಮುದ್ದ ಕಾಣಬೇಕು ಅಂತ ನಿಮ್ಮದು ಪ್ರತಿದಿನ ಕೆಲಸ ಇರ್ತಿತ್ತು. ಈ ಸಿನಿಮಾ ಹೌದು, ನಿಮಗೂ ಒಂದು ಹಠ ಆಗಿತ್ತು, ಪ್ರತಿಯೊಬ್ಬರು ಗೆಲ್ಲೇಬೇಕು ಅನ್ನೋ ಹಠದಲ್ಲೇ ಇದೊಂದು ಸಿನಿಮಾ ಮಾಡಿದ್ರಿ. ಅದರಲ್ಲಿ ನಿಮ್ಮದು ತುಂಬ ಒಂದು ಕೊಡುಗೆ ಇದೆ ಒಂದು ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಾನು ಇಷ್ಟೊಂದು ಚೆನ್ನಾಗಿ ತೋರಿಸೋದಕ್ಕೆ. ಆ್ಯಂಡ್ ಒಂದು ಸಿನಿಮಾದಲ್ಲಿ ಒಂದು ಸೀನ್ ಅಂತ ಬಂದಾಗ ಯಾರೋ ಒಬ್ಬರು ಆ್ಯಕ್ಟ್ ಮಾಡಿದ್ರೆ ಆಗಲ್ಲ, ಪ್ರತಿಯೊಬ್ಬರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಸೊ ಅದಕ್ಕೆ ಅಷ್ಟೇ ಸಾಥ್ ನಮ್ಮ ಹೀರೋಯಿನ್ಸ್ ಕೊಟ್ಟಿದ್ದಾರೆ. ರಾಧ್ಯ ಅವ್ರು ಇದ್ದಾರೆ, ಮತ್ತು ಅಪೂರ್ವ ಅವರು ಇದ್ದಾರೆ. ಪ್ರತಿ ಸೀನಲ್ಲೂ ಆ ಇಂಪ್ರೂವೈಸೇಷನು, ಆ ಕಂಫರ್ಟ್ ಲೆವೆಲ್, ಸೊ ತುಂಬ ಆ ಪ್ರೊಫೆಷ್ನಲಿಸಮ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ. ಅಪೂರ್ವ ಅವರೇ, ನೀವಂತೂ
ಎಕ್ಸ್ಪೀರಿಯನ್ಸ್ ಇದೆ ಆಬ್ವಿಯಸ್ಲಿ. ಆ್ಯಂಡ್ ರಾಧ್ಯ ಅವರು ಹೊಸಬ್ರು ಆಗಿರೋದ್ರಿಂದ ಅವ್ರು ಹೊಸಬ್ರು ಅಂತ ಎಲ್ಲೂ ಅನ್ಸಲ್ಲ. ಅವ್ರ ಪ್ರತಿ ಎಕ್ಸ್ಪ್ರೆಷನಲ್ಲೂ ಆ ಮೆಚ್ಯೂರಿಟಿ, ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ಆ ಡೆಡಿಕೇಶನ್, ಯು ವಿಲ್ ಗ್ರೋ ಹೈಯರ್ ಆ್ಯಂಡ್ ಹೈಯರ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಪೂರ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಶ್ ಶೆಟ್ಟಿ ಅವರು ಇದ್ದಾರೆ, ಅವರು ಕಂಗ್ರ್ಯಾಚುಲೇಷನ್ಸ್, ಮದುವೆ ಆಗಿದೆ. ಬೇಗ ಹೋಗಬೇಕು, ಬೇಗ ಮಾತು ಮುಗಿಸ್ತೀನಿ. ಸೊ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಧರ್ಮಣ್ಣ ಅವ್ರು ಇದ್ದಾರೆ, ಕುಂದಾಪುರ್ ಅವ್ರು ಇದ್ದಾರೆ. ಅವರು ಲೈಕ್ ಕಾಮಿಡಿ ಪೋರ್ಷನ್ ಏನಿದೆ ಪ್ಲಸ್ ಆ ಸೀರಿಯಸ್ ಪೋರ್ಷನ್ ಎರಡನ್ನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಅನಿಲ್ ಅವರು, ಪೃಥ್ವಿ ಅವರು, ಪ್ರತಿಯೊಬ್ಬರು ಅಷ್ಟೇ ಚೆನ್ನಾಗಿ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಎಲ್ಲ ಪಾಯಿಂಟ್ಸ್ ಎಲ್ಲ ಹೇಳಿದರೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕೊನೆಯದಾಗಿ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಆ್ಯಕ್ಟಿಂಗ್ ತುಂಬ ಯಾವಾಗಲೂ ಸುಲಭ ಅನಿಸುತ್ತೆ. ಅಂದರೆ ಬಿಕಾಸ್ ತುಂಬ ಇಷ್ಟಪಟ್ಟು ಬಂದಿರೋಂಥ ಪ್ರೊಫೆಷನು, ಪ್ರತಿಯೊಂದು ಕೆಲಸನೂ ಅಷ್ಟೇ ಇಷ್ಟಪಟ್ಟು ಮಾಡಿರೋದ್ರಿಂದ ನನಗೆ ಆ್ಯಸ್ ಅನ್ ಆ್ಯಕ್ಟಿಂಗ್ ನನಗೆ ತೊಂದರೆ ಆಗಲಿಲ್ಲ. ಈ ಅಕ್ಕಪಕ್ಕ ಒಂದಷ್ಟು ಪಿನ್ಗಳು ಇರ್ತವೆ, ಅದರಿಂದ ತೊಂದರೆ ಆಗುತ್ತೆ, ಬಿಟ್ಟರೆ ಆ್ಯಕ್ಟಿಂಗ್ ಯಾವತ್ತೂ ತೊಂದರೆ ಆಗಿಲ್ಲ. ಟಫೆಸ್ಟ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ರಾನಿ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು. ರಾಘವ್ ರಾನಿಗೂ ಒಂದು 8 ರಿಂದ 9 ವರ್ಷ ಗ್ಯಾಪ್ ಇದೆ. ಸೊ ಆ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ಸ್ವಲ್ಪ ಅಂದರೆ ಕಷ್ಟ ಅಂತ ಆಗ್ತಿರ್ಲಿಲ್ಲ, ಬಿಕಾಸ್ ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್. ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ. ಇನ್ ಟರ್ಮ್ಸ್ ಆಫ್ ಬಾಡಿ ಬಿಲ್ಡಿಂಗು ಕೂಡ ಒಂದಷ್ಟು ಕಲಿಯೋದಕ್ಕೆ ಸಿಕ್ತು. ಸೊ ನಾನು ಅದನ್ನು ಎಂಜಾಯ್ ಮಾಡಿದ್ದೀನಿ. ಸೊ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವೇ ನಮಗೆ ಸಪೋರ್ಟು, ನಿಮ್ಮಿಂದಾನೇ ನಾವು ಇನ್ನು ನಮ್ಮ ಕೆಲಸ, ನಮ್ಮ ಪರಿಶ್ರಮ ಎಲ್ಲ ಮುಗ್ದಿದೆ. ಇದನ್ನು ಜನಕ್ಕೆ ರೀಚ್ ಮಾಡಿಸ್ಬೇಕು. 12th ಖಂಡಿತವಾಗ್ಲೂ ಮಿಸ್ ಮಾಡಿಬಿಡಿ. ಈ ಒಂದು ಕನಸನ್ನು ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಖಂಡಿತ ನೀವೆಲ್ಲ ಎಂಜಾಯ್ ಮಾಡ್ತೀರಾ. 12 ಸೆಪ್ಟೆಂಬರ್ ಮಿಸ್ ಮಾಡಬೇಡಿ. ರಾನಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಇಷ್ಟೆಲ್ಲ ಮಾತಾಡಿದ್ರು ಎಲ್ಲೂ ಪಾತ್ರದ ಬಗ್ಗೆ ಜಾಸ್ತಿ ಬಿಟ್ಕೊಡ್ಲಿಲ್ಲ. ದಟ್ಸ್ ಓಕೆ. ನನ್ನ ಗುರಿ ಕಲೆ ಕೊಲೆ ಅಲ್ಲ ಅಂತ ಅಂದ್ಕೊಂಡೆ ಜೈಲಿಗೆ ಹೋಗಿದ್ದಾರೆ. ಕಲೆನ ಫಾಲೋ ಮಾಡ್ತಾರೆ ಅಥವಾ ಕೊಲೆ ಮಾಡಿ ಜೈಲಿಗೆ ಹೋಗ್ತಾರಾ, ಅದನ್ನ ತಿಳ್ಕೊಬೇಕು ಏನಿದು ಕತೆ ಅಂದರೆ. ಕಲೆಯಿಂದ ಮನ್ಸನ್ನ ಕೊಲೆ ಮಾಡೋದು. ಅದು ಈಗಲೇ ಗೊತ್ತಾಯಿತು ಡೈಲಾಗಲ್ಲಿ, ರಾನಿ ಮತ್ತು ರಾಘವ್ ಇಬ್ಬರು ಒಳಗಡೆನೇ ಇದ್ದಾರೆ ಅಂತ. ಸೊ ಒಂದು ಗ್ರೂಪ್ ಫೋಟೋ ಆಪರ್ಚುನಿಟಿ. ಟೀಮ್ ಅವರೆಲ್ಲ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಗ್ರೂಪ್ ಫೋಟೋ ತಗೋ.